ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಸಾರಥ್ಯದಲ್ಲಿ ವೈವಿಧ್ಯಮಯ ಗಣಪತಿಗಳ ದರ್ಶನ. ಮಹರ್ಷಿ ವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದೇನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಬನ್ನಿ ಬೇಗ ಸ್ವಾಗತಿಸ್ಬಿಡೋಣ. ಯಾಕಂದ್ರೆ ಇವತ್ತು ಬಹಳ ವಿಶೇಷವಾದ ಮಾಹಿತಿಯನ್ನ ಖಂಡಿತವಾಗ್ಲೂ ಗುರೂಜಿಯವರು ತಂದಿದ್ದಾರೆ ನಮ್ಮೆಲ್ಲರಿಗೂ ನೀಡಲಿಕ್ಕಾಗಿ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಮ. ನಮಸ್ಕಾರ ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ನಿನ್ನೆಯಿಂದ ಬಹಳ ವಿಶೇಷವಾದ ಮಾಹಿತಿಯನ್ನ ನಮ್ಗೆ ನೀಡ್ತಾ ಇದ್ದೀರಾ. ಪಿತೃಪಕ್ಷವನ್ನ ಯಾರಾದ್ರೂ ಆಚರಿಸಲಿಲ್ಲ ಅಂದ್ರೆ ಮನೆಯಲ್ಲಿ ಎಂತಹ ಅವಘಡಗಳು ಆಗಬಹುದು ಅಂತ ಹೇಳ್ತಿದ್ರಿ. ಅಷ್ಟೇ ಅಲ್ಲ, ನಿಜಕ್ಕೂ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ ಅಕಾಲ ಮೃತ್ಯುವಿಂದ ಮರಣ ಹೊಂದಿದಂತಹವರು ಅಥವಾ ತುಂಬಾ ಅಲ್ಪ ಆಯುಷ್ಯದಲ್ಲೇ ತೀರ್ ಹೋದಂತಹವರು, ಅವರಿಗೂ ಕೂಡ ನೀವು ತಿಳಿಸ್ತಾ ಇದ್ರಿ ನಿನ್ನೆ, ಅವ್ರಿಗೂ ಕೂಡ ಶ್ರಾದ್ದವನ್ನ ಮಾಡಬೇಕಾಗತ್ತೆ ಅಂತ. ಹಾಗೆ ಗುರುಜಿ ಇವತ್ತು ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೇನೆ. ಈಗ ಅಬಾರ್ಷನ್ ಅಂತ ಮಾಡಿಸ್ತಾರೆ ಕೆಲವರು, ಹೊಟ್ಟೆಲಿದ್ರೆ ಮಗುನ, ಅಂತ ಮಕ್ಕಳಿಗೂ ಕೂಡ, ಅಂತ ಭ್ರೂಣಕ್ಕೂ ಕೂಡ ನಾವೇನಾದ್ರೂ ಮಾಡಿಸ್ಬೇಕಾಗತ್ತಾ ಗುರುಜಿ? ಇವೆಲ್ಲದರ ಕುರಿತಾಗಿ ತಿಳಿಸ್ಕೊಡ್ತೀರಾ ಇವತ್ತು? ಪ್ರಶ್ನೆ ಅಂತೂ ಬಹಳ ಅರ್ಥಗರ್ಭಿತವಾಗಿದೆ. ಯಾರೊಬ್ಬರು ತಪ್ಪು ಮಾಡಬೇಕಾದರೂ 10 ಸರ್ತಿ ಆಲೋಚನೆ ಮಾಡಬೇಕಾಗಿದೆ. ಸೃಷ್ಟಿಯಲ್ಲಿ ಯಾವುದೇ ಒಂದು ಸೃಷ್ಟಿಸಿದ್ರೂ ಸಹಿತ, ಯಾವುದೇ ಒಂದು ಸೃಷ್ಟಿಗೂ ಸಹಿತ ಆ ಸೃಷ್ಟಿಯಲ್ಲಿ ಆಗ್ತಕ್ಕಂಥದ್ದು ಪ್ರತಿಯೊಂದು ವಿಚಾರಗಳಲ್ಲೂ ಆಗ್ಬೋದು. ಅದಕ್ಕೆ ಯಾವುದೇ ತರಹ ಆದಂತಹ ಹುಟ್ಟಿನ ಮಧ್ಯದಲ್ಲಿ ಹುಟ್ಟಾದ ನಂತರ ಸಾವಿದ್ದೇ ಇರುತ್ತೆ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಆಗ್ತಕ್ಕಂತಹ ಅವಘಡಗಳನ್ನು, ಅಲ್ಲಿರ್ತಕ್ಕಂತಹ ದೋಷಗಳನ್ನು ಮನುಷ್ಯ ತನ್ನ ಎಲ್ಲವನ್ನು ಮುಗಿಸಿ ತಾನು ಹೊರಡುವಂಥ ಕಾಲವಾದ ನಂತರ, ಅಂದರೆ ತಾನು ಏನು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಗಳಲ್ಲಿ ಇದು ಒಂದು ಪ್ರಧಾನವಾದಂಥ ಜವಾಬ್ದಾರಿನೇ. ಇಂತಹ ಪ್ರಧಾನವಾದಂತಹ ಜವಾಬ್ದಾರಿನ ಪಕ್ಷ ಮಾಸಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ನಮ್ಮನ್ನು ಅಗಲಿರ್ತಕ್ಕಂಥವ್ರಿಗೆ, ಯಾರು ಮರಣ ಹೊಂದಿರ್ತಾರೆ ಅವರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಈ 15 ದಿವಸದ ಪಕ್ಷ ಮಾಸ ಬಹಳ ವಿಶೇಷವಾಗಿರುತ್ತೆ. ಇನ್ನು ತಾವು ಕೇಳಿದ್ರಿ ಭ್ರೂಣದ ಬಗ್ಗೆ. ಗರ್ಭದಲ್ಲಿದ್ದು 6 ತಿಂಗಳು 7 ತಿಂಗಳು, ಸಾಮಾನ್ಯಕ್ಕೆ 3 ತಿಂಗಳಲ್ಲಾಗುವಂಥದ್ದಕ್ಕೆ ಅಲ್ಲೂ ಸಹಿತ ಹೇಳುತ್ತೆ ದೋಷ ಅಂತ. ಆದರೆ 3ಕ್ಕಿನ್ನ 6, 7, 6ನೇ ತಿಂಗಳು ದಾಟಿದ್ರೆ ಮಕ್ಕಳಿಗೆ ಒಳಗಡೆ ಗರ್ಭದಲ್ಲಿ ಕೈ ಕಾಲುಗಳು ಬೆರಳುಗಳು ಎಲ್ಲವೂ ಸೃಷ್ಟಿಯಾಗುತ್ತೆ. 7ನೇ ತಿಂಗಳಾದರೆ ಪೂರ್ಣವಾದಂತಹ ಸಿದ್ಧತೆಯಲ್ಲಿರುತ್ತೆ. 8 ಆದರೆ ಒಳ್ಳೆ ಕಣ್ಣುಗಳಿಗೆ ಮತ್ತು ದೇಹಕ್ಕೆ ಉಸಿರಾಟಕ್ಕೆ ಮತ್ತಷ್ಟು ಶಕ್ತಿ ಇರುತ್ತೆ. 9 ಮಾಸಗಳು ತುಂಬಿ ಇನ್ನೇನು ಗರ್ಭದಿಂದ ಹೊರಬರಬೇಕು, ಆ ಸಮಯಕ್ಕೆ ಪೂರ್ಣ ಸಿದ್ಧತೆ ಆಗಿರುತ್ತೆ. ಹೊರಪ್ರಪಂಚ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇರುತ್ತೆ ಆ ಮಗು. ಇಂತಹ ಯಾವೊಂದು ಅಚಾತುರ್ಯಗಳಾದರೂ, ಇಂತಹ ಒಂದು ಸನ್ನಿವೇಶಗಳಲ್ಲಿ ಕೆಲವು ಅಭಾಷಣ ಆಗುವಂಥ ಸಮಯದಲ್ಲಾಗಲಿ ಅಥವಾ ಕೆಲವು ಡೆಲಿವರಿ ಟೈಮ್ನಲ್ಲಿ ಆಗುವಂತಹ ಅವಘಡಗಳಲ್ಲಾಗಲಿ ಎಲ್ಲಕ್ಕೂ ಸಹಿತ ಶ್ರಾದ್ದ ಕರ್ಮಗಳಿದೆ. ಅಂದರೆ ಅದೆಲ್ಲ ಆಯಾ ಕಾಲಗಳಲ್ಲಿ ಮಾಡ್ತಕ್ಕಂಥದ್ದಷ್ಟೇ. ಈಗ ಪುನಃ ಮಾಡ್ತಕ್ಕಂಥದ್ದಲ್ಲ, ವರ್ಷಕ್ಕೆ ಬರ್ತಕ್ಕಂಥದ್ದಲ್ಲ, ಅಂದರೆ ಈ ಪಕ್ಷ ಮಾಸದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರನೇ ಈಗ ಈ ಪಕ್ಷ ಮಾಸದಲ್ಲಿರ್ತಕ್ಕಂಥ ಸಂಕಲ್ಪ, ಆ ಸಂಕಲ್ಪ ಮಾಡಬೇಕಾದ್ರೇ ಪ್ರತಿಯೊಂದು ವಿಧಿವಿಧಾನಗಳಲ್ಲೂ ಬಂದ್ಬಿಡುತ್ತೆ. ಎಲ್ಲವೂ ಸಹಿತ ಒಂದು ಗಿಡ ವೃಕ್ಷಗಳನ್ನು ಛೇದಿಸಿದ್ರೆ, ರಸ್ತೆಯಲ್ಲಿ ಗಾಡಿ ಚಲಿಸಬೇಕಾದ್ರೆ ಅಕಸ್ಮಾತ್ ರಸ್ತೆಯಲ್ಲಿ ಸಣ್ಣ ಕ್ರಿಮಿ ಕೀಟಗಳ ಮೇಲೆ ನಾವು ಗಾಡಿ ಓಡಿಸಿದ್ರೆ ನಮ್ಮ ಕೈಯಿಂದ ಯಾವುದೇ ಒಂದು ನೋಡಿ ಜೀವ ಕೊಡಲಿಕ್ಕೆ ನಮ್ಮ ಕೈಲಾಗೋದಿಲ್ಲ. ಎಷ್ಟೋ ಸತಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮೈ ಮೇಲೆ ಸೊಳ್ಳೆ ಹೊಡೆದು ಬಿಡ್ತೀವಿ. ಸೊಳ್ಳೆ ಹೊಡೆದ್ರೆ ಆ ಸೊಳ್ಳೆ ಜೀವನ ಕಳೆದಿರೋ ಅದು ಪಾಪನೇ ನಮಗೆ. ಹಾಗಂತ ಕಚ್ಚಿಸ್ಕೊಳ್ಳೋಕ್ಕಾಗಲ್ವಲ್ಲ. ಅದರಿಂದ ಅದರ ಪ್ರಾಯಶ್ಚಿತ್ತವಾಗೂ ಸಹಿತ ಸಂಕಲ್ಪದಲ್ಲಿ, ಮಹಾಸಂಕಲ್ಪದಲ್ಲಿ ಪ್ರತಿಯೊಂದು ಬರುತ್ತೆ. ಸಮುದ್ರಕ್ಕೆ, ನದಿಗೆ ಸ್ನಾನಕ್ಕೆ ಹೋಗ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದಿರೋ ಅಲ್ಲೇನೋ ಒಂಚೂರು ಅವಘಡ ಆಗೋದ್ರೆ, ಸಮುದ್ರದ ಜಲವನ್ನು ನಾವು ಕಲುಷಿತ ಮಾಡಿದ್ರೆ ಅಥವಾ ಹರಿಯುವ ನೀರನ್ನು ಕಲುಷಿತ ಮಾಡಿ ಅಲ್ಲೇನಾದರೂ ಅದಕ್ಕೆ ಅದರ ನಮ್ಮಿಂದ ಆಗ್ತಕ್ಕಂತಹ ತೊಂದರೆ ಇದ್ದರೆ ಅದರ ದೋಷ ಮಹಾದೋಷವಾಗುತ್ತೆ. ಗೊತ್ತಿಲ್ಲದಿರೋ ಒಬ್ಬ ವ್ಯಕ್ತಿನ ನಿಂದನೆ ಮಾಡಿದ್ರೆ ಆ ನಿಂದನೆ ಮಾತಿದೆಯಲ್ಲ, ನಾವು ಜೋರಾಗಿ ದಬಾಯಿಸಿ ಯಾರನ್ನಾದ್ರೂ ಬೈದು ಬಿಟ್ರೆ ಆ ಬೈದಂಥ ಕ್ಷಣ ಆ ವ್ಯಕ್ತಿಯ ಮನಸ್ಸು
ಮೃದುವಾಗಿರ್ತಕ್ಕಂತಹ ಮನಸ್ಸನ್ನು ಚದಲಿಸಿ ಒಂಥರ ಬಹಳ ಹಿಂಸೆ ಪಡ್ತಾನಾದ. ಅಯ್ಯೋ ನಾನು ಬೈಸ್ಕೊಂಡ್ಬಿಟ್ನೆ, ನನ್ನ ದಣಿಗಳು ನನ್ನ ಬೈದರೆ, ನನ್ನ ಯಜಮಾನ ನನ್ನ ಬೈದರೆ, ಅಥವಾ ನಾನು ಏನೂ ತಪ್ಪು ಮಾಡಿದರೆ ನನ್ನ ಬೈತಾ ಇದ್ದಾರಲ್ಲ, ಈ ತರಹದಂಥ ಮನಸ್ಥಿತಿ ಸಹಿತ ನಮ್ಮನ್ನು ಹಿಂಬಿಡಿದ ಬಾಧಿಸುತ್ತೆ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ನಾನು, ಶಕ್ತಿ ಇರ್ತಕ್ಕಂಥವನು ಶಕ್ತಿ ಇರ್ತಕ್ಕಂತಹ ವ್ಯಕ್ತಿ ಹತ್ರ ಹೊಡೆದಾಡಬೇಕು. ತನ್ನಲ್ಲಿರ್ತಕ್ಕಂಥ ಶಕ್ತಿಗೆ ರಾಗಿ ಕಾಳನಷ್ಟಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಹೋಗಿ ಅವನ ದೌರ್ಜನ್ಯ ತೋರಿಸ್ತಕ್ಕಂಥದ್ದು, ದರ್ಪಾಳಿಕೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಎಲ್ಲಿ ಹೋಗುತ್ತದು? ಕಟ್ಟಿಟ್ಟು ಬುತ್ತಿ ಅದು. ಹಾಗೆ ಗೋಹತ್ಯೆ ಇರಲಿ, ಪ್ರಾಣಿ ಪಕ್ಷಿಗಳ ಹತ್ಯೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾವುದೇ ತರಹ ನಮ್ಮಿಂದ ಆಗ್ತಕ್ಕಂಥ ಅವಘಡಗಳನ್ನು, ನಮ್ಮಿಂದ ಆಗ್ತಕ್ಕಂಥ ಅಚಾತುರ್ಯಗಳನ್ನು, ಅಂತಹದ್ದು ಗೊತ್ತಿದ್ದೋ ಗೊತ್ತಿಲ್ಲದಿರೋಣ ನಡೀತಕ್ಕಂಥ ಸನ್ನಿವೇಶಗಳಿಗೆ ಈ ಪಕ್ಷ ಮಾಸದಲ್ಲಿ ಶ್ರಾದ್ದ ಕರ್ಮದಲ್ಲಿ ಬರ್ತಕ್ಕಂಥ ಮಹಾಸಂಕಲ್ಪ, ಆ ಸಂಕಲ್ಪದಲ್ಲಿ ಇವೆಲ್ಲವೂ ಬರುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಕ್ರಮ ಅಂತಕ್ಕಂಥದ್ದು, ಆಚಾರ ವಿಚಾರ ಅಂತಕ್ಕಂಥದ್ದು ಪ್ರತಿಯೊಂದು ತಿಳ್ಕೊಳ್ಬೇಕು. ಮನೆಯಲ್ಲಿ 3 ಹೊತ್ತು ರೋಗಗಳು ಕಿತ್ಕೊಂಡು ತಿಂತಾ ಇರುತ್ತೆ. ಆ ರೋಗ ರುಜಿನ ಅಂತಕ್ಕಂಥದ್ದು ಎಷ್ಟು ಮಾಡಿದ್ರೂ ಸಹಿತ ಮೊಣಕಾಲು ನೋವು ಅಂತ ತೋರಿಸಿದ್ರೆ ಸೊಂಟ ನೋವು ಶುರುವಾಗುತ್ತೆ. ಸೊಂಟ ನೋವು ಅಂತ ತೋರಿಸಿ ಇವತ್ತು ಪರವಾಗಿಲ್ಲ ಅಂದ್ಕೊಂಡ್ರೆ ಹೊಟ್ಟೆ ನೋವು ಶುರುವಾಗುತ್ತೆ. ಹೊಟ್ಟೆ ನೋವು ಪರವಾಗಿಲ್ಲಪ್ಪ ಅಂದರೆ ಬೆನ್ನೋವು ಶುರುವಾಗುತ್ತೆ. ಎಲ್ಲ ಪರವಾಗಿಲ್ಲಪ್ಪ 3 ದಿವಸಕ್ಕೂ ಈ ಕಾಯಿಲೆಗಳು ಹೇಳಿ ಮನೇಲಿರ್ತಕ್ಕಂಥ ಎಲ್ಲರಿಗೂ ಬೇಜಾರು ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿ ಎಲ್ಲ ತಟ್ಕೊಳ್ಳೋಕ್ಕಾಗಲ್ಲ, ಹೊಟ್ಟೆ ಬಾಧೆ, 24 ಸತಿ ಬಾತ್ರೂಮ್ಗೆ ಓಡಾಡೋದಾಗುತ್ತೆ. ಒಟ್ಟು ಒಂದಲ್ಲ ಒಂದು ಕಡೆ ಬಿಡಿಸಿ ನಮ್ಮನ್ನು ಬಾಧಿಸ್ತಕ್ಕಂಥದ್ದು ಈ ಋಣಬಾಧೆ, ಈ ದೇಹಕ್ಕೆ ಬರ್ತಕ್ಕಂತಹ ನೋವಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಇದೆಲ್ಲ ಹೇಗೆ ಬರುತ್ತೆ? ನಾವು ಮಾಡದ್ದು ನಮಗೆ ಬರ್ತಕ್ಕಂಥದ್ದು. ನಾವೇನು ಮಾಡ್ತೀವಿ ಪ್ರಾರಬ್ಧ ಕರ್ಮಗಳನ್ನು, ನಾವೇನು ಮಾಡ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿದ್ರೂ ಅದು ತಪ್ಪೇ. ಆದರೆ ನಾವು ಗೊತ್ತಿದ್ದು ಸಾಕಷ್ಟು ತಪ್ಪುಗಳನ್ನು ಮಾಡ್ತೀವಿ. ಅಂತಹ ತಪ್ಪುಗಳು ಮಾಡೋದ್ರಿಂದ ಆಗ ಮತ್ತಷ್ಟು ಸಮಸ್ಯೆ. ಒಂದು ಬಾಳೆಗೊನೆಯನ್ನು ಕಡಿತೀವಲ್ವಾ, ಬಾಳೆ ಮರದಿಂದ ಬಾಳೆಗೊನೆಯನ್ನು ಕಡಿದು ಹಿಂದಲೇ ಮರ ಕಟ್ ಮಾಡಬೇಕು. ನಾವು ಮಾಡೋದಿಲ್ಲ. ಆ ತಾಯಿ ಮಕ್ಕಳನ್ನು ಬೇರೆ ಮಾಡ್ದಂಗೆ ಆಯಿತು. ಅಂತಹ ಸನ್ನಿವೇಶದಲ್ಲಿ ಬರ್ತಕ್ಕಂತಹ ಪಾಪಕರ್ಮ ಜಾಸ್ತಿ ಇದೆ. ಎಷ್ಟೋ ಸತಿ ಕರು ಹಾಲು ಕರಿಬೇಕು ಅಂದರೆ, ಹಸುವಿನ ಹಾಲು ಕರೆಯುವಾಗ ಕರುನ ಮೊದಲು ಬಿಡಬೇಕು. ಮೊದಲು ಬಿಟ್ಟು ಆ ಕರುನ ತಗೊಂಡು ದೂರ ಕಟ್ತೀವಿ. ಆ ತಾಯಿ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ, ಆ ಕರು ಅಮ್ಮ ಅಮ್ಮ ಅಂತ ಕಿರಿಸ್ತಾ ಇರುತ್ತೆ, ಹಾಲು ಕರಿತಿರ್ತೀವಿ ನಾವು. ನಮಗೆ ಬೇಕಾದಷ್ಟು ನಾವು ಕರ್ಕೊಳ್ತೀವಿ. ಕೊನೆಯದಾಗಿ ಆ ತಾಯಿ ಹತ್ರ ಮಗುವನ್ನು ಬಿಡ್ತೀವೋ ಅಥವಾ ಅದನ್ನು ಹಾಗೆ ಕಟ್ಟಾಕ್ತೀವೋ, ಅಟ್ಲೀಸ್ಟ್ ಬಿಟ್ಟರೆ ಆ ದೋಷ ಪರಿಹಾರ. ಕೆಲವರು ಬಿಡೋದಿಲ್ಲ, ಕಟ್ ಹಾಕ್ತಾರೆ. ಅಲ್ಲೂ ಪ್ರಾಬ್ಲಮ್ ಇದೆ, ಅಲ್ಲೂ ಸಮಸ್ಯೆನೇ. ಗುರುಜಿ ಹಿಂದೆಲ್ಲ ಹೀಗೆ ಮಾಡೋರಂತೆ, ಕರುವನ್ನ ಬಿಟ್ಟು ಅದು ಕುಡಿದು ಮಿಕ್ಕ ಹಾಲನ್ನ ಕರ್ಕೊಳ್ತಿದ್ರಂತೆ. ಈಗಷ್ಟೇ ಪ್ರೋಮೋ ನೋಡಿದ್ರಿ. ಪ್ರತಿ ಶನಿವಾರ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅದು ವಾಡಿಕೆ ಕೂಡ ಆಗಿತ್ತು. ಆದ್ರೆ ಈ ಬಾರಿ ನೀವು ನೋಡಬಹುದು, ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜರುಗ್ತಿರುವಂತಹ ಗಣೇಶೋತ್ಸವದಲ್ಲಿ ಗುರೂಜಿಯವರು ಪಾಲ್ಗೊಂಡಿರುವಂತಹ ಎಲ್ಲಾ ದೃಶ್ಯಾವಳಿಗಳನ್ನ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಕಾರ್ಯಕ್ರಮ. ಮಿಸ್ ಮಾಡದೆ ತಪ್ಪದೆ ನೋಡಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರು ಈಗೇನು ಹೇಳ್ತಾರೆ ಕೇಳೋಣ. ಗುರುಜಿ, ಪಿತೃಪಕ್ಷದ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ, ಹಾಗಾಗಿ ಮಾತುಕತೆ ಮುಂದುವರಿಸೋಣ ಗುರುಜಿ. ಈಗ ಇಲ್ಲಮ್ಮ, ಫಸ್ಟ್ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಯಾಕೆಂದರೆ ಪಂಚಾಂಗ ಶ್ರವಣ ಲೇಟ್ ಆದರೆ ರಾಶಿಫಲ ಲೇಟ್ ಆಗುತ್ತೆ. ರಾಶಿಫಲಗಳ ವಿಚಾರವನ್ನು ತಿಳಿಸ್ತಾ ಮಧ್ಯೆ ವಿಚಾರಧಾರೆಯನ್ನು ತೆಗೆದುಕೊಂಡು ಹೋಗೋಣ. ಯಾಕೆಂದರೆ ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗಬಾರ್ದು. ಎಷ್ಟೋ ಜನ ನನ್ನ ಅಭಿಮಾನಿ ದೇವರುಗಳು ಬೆಳಗ್ಗೆ ಆದಷ್ಟು ರಾಶಿಫಲದ ಬಗ್ಗೆ ನೆನ್ನೆ ಸಹಿತ ಸಾಕಷ್ಟು ಜನ ಇದರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಯಾರಿಗೂ ನೋವಾಗೋಂಗಿಲ್ಲ. ಸಾಧ್ಯವಾದಷ್ಟು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಪಂಚಾಂಗ ಶ್ರವಣ, ಅದಾದ ನಂತರ ಮಧ್ಯದಲ್ಲಿ ಕೆಲವು ವಿಚಾರಧಾರೆಗಳು, ಅದಾದ ನಂತರ ಹಿಂದಲೇ ರಾಶಿಫಲಕ್ಕೆ ಮಾತ್ರ ಸಮಯನ ವ್ಯತ್ಯಾಸ ಮಾಡೋದು ಬೇಡ. ಆದಷ್ಟು ನಿಗದಿಯಾದಂತಹ ಒಂದು ಸಮಯದಲ್ಲೇ ಹೋಗೋಣ. ಖಂಡಿತ ಗುರುಜಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋ ತ್ರಿಭೋ ನಭೂತಿಗರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಮ್ಮ ಮಹಾಲಕ್ಷ್ಮಿ ರಾಜರಾಜೇಶ್ವರಿ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣಪಕ್ಷೆ ವಾಸರಃ ಬುಧವಾಸರಯುಕ್ತಾಯಾಂ 10/9/2014 ದ್ವಿತೀಯ ಉತ್ತರಾಭಾದ್ರ ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರು ಚೆನ್ನಾಗಿದ್ದಾರೆ. ಇವತ್ತಿನ ದಿವಸ ಉತ್ತರಾಭಾದ್ರ ನಕ್ಷತ್ರ ಯಾರ್ಯಾರದಾಗಿದೆಯೋ ಹಾಗೆ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂತಹ ನಿಮಗೆಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ.
ಜೊತೆಗೆ ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ರಾಶಿ ಪ್ರಕಾರ ಈಗಾಗಲೇ ಕೃಷ್ಣ ಪಕ್ಷ ನಾವಿದ್ದೇವೆ, ಅಂದರೆ ಪಕ್ಷಮಾಸ ಇದು. ಈ ಪಕ್ಷಮಾಸದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟಿದೆ. ಪ್ರತಿನಿತ್ಯ ನಮ್ಮ ಜೀವನೋದ್ಧಾರಕ್ಕಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ರಾಶಿಫಲವಾಗಲಿ ಅಥವಾ ಬೇರೆ ಅನುಷ್ಠಾನಗಳಾಗಲಿ ಅಥವಾ ಇನ್ಯಾವುದೋ ಒಂದು ತಂತ್ರ ಮಂತ್ರ ಯಂತ್ರ ಭಾಗಗಳಾಗಲಿ, ಇವೆಲ್ಲದರ ಬಗ್ಗೆ ಸಾಕಷ್ಟು ನಾವು ಗಮನ ಹರಿಸ್ತಾ ಇದ್ದೀವಿ. ಆದರೆ ಇದೆಲ್ಲ ನಾವು ಮಾಡಬೇಕಾದ್ರೆ ನಮಗೊಂದು ಒಳ್ಳೆ ಮನಸ್ಸು, ಹಾಗೆ ನಮ್ಮ ಒಂದು ಕೆಲಸ ಅಂದರೆ ನಮ್ಮ ಕಾಯಕಕ್ಕೆ, ನಾವು ಮಾಡ್ತಕ್ಕಂತಹ ನಮ್ಮ ವೃತ್ತಿ ಧರ್ಮಕ್ಕೆ ಅದಕ್ಕೆ ಮತ್ತಷ್ಟು ಪೂರಕವಾಗಿ ಒಂದು ಶಕ್ತಿ ಬೇಕು. ಆ ಶಕ್ತಿ ಬೇಕಾದರೆ ನಾವು ಮಾಡಬೇಕಾದಂತಹ ಅನುಷ್ಠಾನ ಕ್ರಮಬದ್ಧವಾಗಿರಬೇಕು. ಮಾಡತಕ್ಕಂಥ ಅನುಷ್ಠಾನ ಕ್ರಮವಾಗಿದ್ದರೂ ಸಹಿತ ನಮಗೆ ಬರಬೇಕಾದಂತಹ ರೀತಿ ಅಥವಾ ನಮಗೆ ಸಿಗಬೇಕಾದಂತಹ ಫಲ ಸಿಗಬೇಕು. ಆ ಫಲ ಸಿಗಬೇಕಾದ್ರೆ ಯಾರಿಂದ ಬರಬೇಕು? ಎಷ್ಟೋ ನಿಮಗೆ ಗೊತ್ತಿಲ್ಲ, ಸಾಕಷ್ಟು ಅನುಷ್ಠಾನಗಳನ್ನು ತಾವು ಮಾಡಿದ್ದೀರಿ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀರಿ, ತಣ್ಣೀರು ಸ್ನಾನ ಮಾಡ್ತೀರಿ, ಹಲವಾರು ವೃಕ್ಷಗಳಿಗೆ ನಮಸ್ಕಾರ ಮಾಡ್ತೀರಿ, ಅದರಲ್ಲೂ ಅಶ್ವತ್ಥ ಪ್ರಾರ್ಥನೆ ಮಾಡ್ತೀರಿ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ದಾನ ಧರ್ಮಗಳನ್ನು ಮಾಡ್ತಿರ್ತೀರಿ, ಇನ್ನೊಬ್ಬರ ಹಸಿವು ನೀಗಿಸುವಂಥ ಕೆಲಸ ಮಾಡ್ತಿರ್ತೀರಿ. ಆದರೆ ಇದೆಷ್ಟೆಲ್ಲ ಮಾಡಿದ್ರೂ ಸಹಿತ ಅದರ ಫಲ ಇಲ್ಲ. ಎಲ್ಲಿ ಹೋಗ್ತಾ ಇದೆ ಫಲ? ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಾಕೊಂಡಿರ್ತಕ್ಕಂತಹ ದುಡ್ಡಿನ ಅಕೌಂಟಲ್ಲಿ ಬರ್ತಕ್ಕಂತಹ ಲಾಭ ಏನಿದೆ, ಬಡ್ಡಿ, ಆ ಬಡ್ಡಿ ಕಾಸು ಅಥವಾ ಲಾಭ ಅಂತ ಹೇಳ್ತಕ್ಕಂಥದ್ದು, ಅದು ಇಂಟ್ರೆಸ್ಟ್ ಅಂತ ಹೇಳ್ತಕ್ಕಂಥ ಪದ, ಅದು ಎಲ್ಲಿ ಹೋಗ್ತಾ ಇದೆ? ನಾವು ಸಾಕಷ್ಟು ಶ್ರಮ ಬೀಳ್ತಾ ಇದ್ದೀವಿ ಸ್ವಾಮಿ. ಬೆಳಗ್ಗೆಯಿಂದ ನೀವು ಹೇಳಿದಂಥ ಎಲ್ಲ ಅನುಷ್ಠಾನ ಮಾಡ್ತೀವಿ, ನೀವೇ ಅಂತಲ್ಲ, ಯಾರು ಹೇಳಿದ್ರು ಅನುಷ್ಠಾನಗಳನ್ನು ಮಾಡ್ತೀವಿ. ಪೂಜೆ ಅಂತೂ ನಮ್ಮ ಮನೇಲಿರ್ತಕ್ಕಂಥ ನಮ್ಮ ಶ್ರೀಮತಿಯವರು ಅಥವಾ ನಮ್ಮ ತಾಯಿನೋ ತಂಗಿನೋ ಅಕ್ಕ ತಂಗಿಯರು ಯಾರೋ ಒಬ್ಬರು ಪರಿವಾರದಲ್ಲಿರ್ತಕ್ಕಂಥವ್ರು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ದೇವ್ರ ಮನೆಯಲ್ಲಿ ನಿತ್ಯಾರ್ಚನೆ ಮಾಡ್ತಕ್ಕಂಥದ್ದು, ತುಪ್ಪದ ದೀಪ ಅಂಟಿಸುವಂಥದ್ದು, ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಪ್ರತಿ ದಿವಸ ನೀವು ಹೇಳಿದ ಪ್ರಕಾರ ತುಳಸಿ ಗಿಡಕ್ಕೆ ಪೂಜೆನೋ ಅಥವಾ ತುಳಸಿ ತೀರ್ಥವೋ ಅಥವಾ ವಾಸ್ಕಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಯಾರು ಏನು ಹೇಳಿದ್ರು ಎಲ್ಲ ಪೂಜೆಗಳನ್ನು ಮಾಡ್ತಿದ್ದೇವೆ. ಆದರೆ ನಮ್ಮ ಹಣೆ ಬರ ಮಾತ್ರ ಸರಿ ಹೋಗಲಿಲ್ಲ, ನಮ್ಮ ಅದೃಷ್ಟ ಸರಿ ಬರಲಿಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಕಳಿಲಿಲ್ಲ. ಸಮುದ್ರ ಸ್ನಾನ ಮಾಡಿ ಋಣಬಾಧೆ ಹರಿಯುತ್ತೆ ಅಂತ ಸಮುದ್ರ ಸ್ನಾನ ಮಾಡಿದ್ರು ಸಹಿತ ಋಣಗಳ ಮೈ ಮೇಲಿದ್ದು ಇಲ್ಲದಂತಹ ಬಾಧೆಗಳನ್ನು, ರೋಗ ರುಜಿನಗಳನ್ನು ಅನುಭವಿಸ್ತಾ ಇದ್ದೀವಿ ವಿನಃ ನಮಗೆ ಲಾಭ ಕಾಣ್ತಿಲ್ಲ. ಯಾತಕ್ಕೆ ಕಾಣೋದಿಲ್ಲ? ಆ ಯಾತಕ್ಕೆ ಕಾಣಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರ ನೀವು ತಿಳ್ಕೊಳ್ಳೇಬೇಕು. ಆ ಉತ್ತರ ತಿಳ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ಎಲ್ಲೆಲ್ಲಿ ನಿಂತಿದೆಯೋ ನಾವು ಮಾಡತಕ್ಕಂತಹ ಅನುಷ್ಠಾನಗಳ ಫಲ ಇನ್ನು ಮುಂದೆನಾದರೂ ಇಂತಹ ಅಚಾತುರ್ಯಗಳಾಗ್ದಿರ ನಮಗೆ ಬರಬೇಕಾದ್ದನ್ನು, ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದ್ದನ್ನು ನಾವು ಈಸಿಯಾಗಿ ತಂದುಕೊಳ್ಬೇಕು. ಆ ತಂದುಕೊಳ್ಳೋ ಮಾರ್ಗದರ್ಶನ, ಅಂತಹ ಮಾರ್ಗ, ಅಂತಹ ಒಂದು ವಿಶೇಷವಾದಂಥ ಸುದ್ದಿ ಎಲ್ಲಿದೆ? ಈ ಪಕ್ಷ ಮಾಸದಲ್ಲಿ ನಿಮಗೆ ಸಿಗುತ್ತೆ. ನಿನ್ನೆ ಕಾರ್ಯಕ್ರಮದಲ್ಲೂ ಹೇಳಿದೆ, ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ಯಜ್ಞ ಯಾಗಾದಿಗಳು ಮಾಡೋದು ಮುಖ್ಯ ಅಲ್ಲ, ಅಂತಹದ್ದನ್ನು ಮಾಡಿದ್ರೂ ಸಹಿತ ಅದರಿಂದ ಬಂದಂತಹ ಫಲ, ಅದರಿಂದ ಬಂದಂತಹ ಕಾರ್ಯಸಿದ್ಧಿಯ ಫಲ ಏನಿದೆ, ನೀವು ಮಾಡಿದ್ದಕ್ಕೆ ಭಗವಂತ ಒಪ್ಪಿ ಆತ ಕೊಡ್ತಕ್ಕಂಥ ಒಂದು ಸಮೃದ್ಧಿಯಾದಂಥ ಫಲ ನಿಮಗೆ ಹೇಗೆ ಸಿಗುತ್ತೆ? ಯಾರಿಂದ ಸಿಗುತ್ತೆ? ಆ ವಿಚಾರ ತಿಳ್ಕೊಳ್ಳದಿರ ನೀವು ಎಷ್ಟು ಹೆಜ್ಜೆ ಮುಂದೆ ಹಾಕಿದ್ರು, ಎಷ್ಟೇ ವೇಗವಾಗಿ ಓಡಿದ್ರು ಸಹಿತ ಖಂಡಿತ ಫಲ ಸಿಗೋದಿಲ್ಲ. ಆ ಫಲ ಸಿಗಬೇಕಾದ್ರೆ ನೀವು ಮಾಡಬೇಕಾದ್ದಾದ್ರೂ ಏನು? ಇವತ್ತು, ನಾಳೆ, ನಾಳಿದ್ದು ಪ್ರತಿದಿನದ ಕಾರ್ಯಕ್ರಮದಲ್ಲಿ ಈ ಸುದ್ದಿ ಇದೆ ನಿಮಗೆ. ಗುರುಜಿ, ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀರಾ, ಮುಂದೆ ಕೂಡ ನೀಡ್ತೀರಾ. ಜೊತೆಗೆ ಈಗ ದರ್ಪಣಾಂಜನ ದರ್ಶನ ನಂತರ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಮಾತಾಡ್ತಾನೆ ಇರ್ತೀವಿ, ಮುಂದೆ ಹೋಗ್ತಾನೆ ಇದೆ. ಗುರುಗಳು ರಾಶಿಫಲ ಅಂತಾರೆ, ಏನೋ ಮಾತಾಡ್ತಾರೆ ಅಂತ ಅಭಿಮಾನಿ ದೇವರುಗಳನ್ನು ತಿಳ್ಕೊಳ್ತಾ ಇರ್ತಾರೆ. ಖಂಡಿತ ಇಲ್ಲ ಗುರುಜಿ, ಯಾಕಂದ್ರೆ ಪಿತೃಪಕ್ಷದ ಕುರಿತಾಗಿ ಕೆಲವ್ರ ಮನೆಯಲ್ಲಿ ಪಕ್ಷವನ್ನ ನಾವು ಆಚರಿಸ್ತೇವೆ, ಅದು ವಾಡಿಕೆ ಅನ್ನುವಂತೆ ಅಥವಾ ಸಂಪ್ರದಾಯ ಆಚರಣೆ ಅಂತ ಬಂದಿದೆ. ಆದ್ರೆ ಅದರ ಮಹತ್ವದ ಕುರಿತಾಗಿ ತಿಳಿಸ್ಕೊಡ್ತೀರಾ ಅಲ್ವಾ? ಅದು ತುಂಬಾ ಕೇಳ್ಬೇಕನ್ಸ್ತಿರತ್ ನಮ್ಗೆ. ಖಂಡಿತ. ಪಕ್ಷಮಾಸ ಮಾಡುವಾಗ ಮನೇಲಿ ಇರ್ತಕ್ಕಂಥ ಹಿರಿಯರೇನೋ ಅವ್ರ ತಂದೆ ತಾಯಿ, ಅಜ್ಜಿ ತಾತ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಅಂತ ಹೇಳಿ ಆ ಪ್ರಕಾರವಾಗಿ ಆಲೋಚನೆ ಮಾಡಿ ನೋಡಿ. ಪಕ್ಷಮಾಸಕ್ಕೂ ತಿಥಿ ಶ್ರಾದ್ದಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪಕ್ಷಮಾಸದಲ್ಲಿ ಯಾರೊಬ್ಬರು ಹೋಗಿದ್ರು ಎಲ್ಲರನ್ನೂ ಸಹಿತ ಈ ಹೆಸರಿನಲ್ಲಿ ತಗೊಳ್ತಾರೆ. ಈ ಸನ್ನಿವೇಶದಲ್ಲಿ ಅವರಿಗೆಲ್ಲರಿಗೂ ತಿಲತರ್ಪಣ ಇದೆ. ಆದರೆ ಶ್ರಾದ್ದದಲ್ಲಿ, ಅಂದರೆ ವರ್ಷಕ್ಕೊಮ್ಮೆ ಮನೇಲಿ ಮಾಡ್ತಕ್ಕಂತಹ ತಿಥಿ ಏನಿದೆ, ತಿಥಿ ಶ್ರಾದ್ದ ಅಂತ ಹೇಳ್ತೀವಿ, ಅಲ್ಲಿ 3 ತಲೆಮಾರು ಮಾತ್ರ ಇರುತ್ತೆ. ಅಂದರೆ ತಂದೆ, ಅವ್ರ ತಂದೆ, ಅವ್ರ ತಂದೆ, ತಂದೆ, ತಾತ, ಮುತ್ತಾತ, ಈ ಪ್ರಕಾರವಾಗಿ 3 ತಲೆಗಳು ಮಾತ್ರ ಬರ್ತಕ್ಕಂಥ, ಅಂದರೆ ಯಾರು ಹೋಗಿರ್ತಾರೆ ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ಈ ಪ್ರಕಾರ. ಆದರೆ ಇನ್ನೊಂದು ವಿಚಾರ ಪದೇ ಪದೇ ಹೇಳ್ತಾ ಇದ್ದೀನಿ, ಗುರುಗಳು ಇದು ಮಾಡಿದ್ರೆ ದೋಷ ಪರಿಹಾರ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಚಾತುರ್ಯ ಮಾಡಿಕೊಂಡು ಒಂದು ಮಹಾಪರಾಧ ಮಾಡಿಬಿಟ್ಟಿರಿ. ಭಾಳ ಜೋಪಾನ. ತಂದೆ ತಾಯಿ ಇರತಕ್ಕಂಥವರು ತಿಲತರ್ಪಣ ಕೊಡಲಿಕ್ಕೆ ಯೋಗ್ಯವಲ್ಲ, ಆ ಯೋಗ್ಯತೆಯೂ ನಿಮಗಿಲ್ಲ. ಯಾವುದೇ ಕಾರಣಕ್ಕೂ ತಂದೆ ತಾಯಿ ಇರ್ತಕ್ಕಂಥವರು ಎಳ್ಳನ್ನು
ನೀರನ್ನು ಒಟ್ಟು ಸೇರಿಸಿ ಬಿಡಬಾರ್ದು. ಅಂತಹ ಸನ್ನಿವೇಶ ಯಾವ್ದಾದ್ರು ಇರಬಹುದು. ಶುಭ ಕಾರ್ಯಗಳಲ್ಲಿ ಒಂದು ಭಾಗದಲ್ಲಿ ಎಲ್ಲರೂ ಬರಬಹುದು. ಆದರೂ ಯಾವುದೇ ಕಾರಣಕ್ಕೂ ಎಳ್ಳು ನೀರು ಬಿಡ್ತಕ್ಕಂಥದ್ದು ತಂದೆ ತಾಯಿ ಇರ್ತಕ್ಕಂಥವ್ರು, ತಂದೆ ತಾಯಿ ಜೀವಂತ ತಂದೆ ತಾಯಿ ಇರ್ತಕ್ಕಂಥವ್ರು, ತಂದೆ ತಾಯಿ ಮಧ್ಯದಲ್ಲಿ ಮಕ್ಕಳು ಬದುಕುವಾಗ ತಂದೆ ತಾಯಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ತಿಲತರ್ಪಣ ಮಾಡಬಾರ್ದು. ದೇವರಿಗೆ ಅರ್ಘ್ಯವನ್ನು ಈ ತರಹ ಕೊಡ್ತೀವಿ, ಪಿತೃಗಳಿಗೆ ತರ್ಪಣವನ್ನು ಈ ಪ್ರಕಾರವಾಗಿ ಕೊಡ್ತೀವಿ. ಅಂದರೆ ಬಲಗಡೆ ಹೆಬ್ಬೆಟ್ಟಿನಿಂದ ಆಚೆ ಬರ್ತಕ್ಕಂಥದ್ದಾಗತ್ತೆ. ಜಲ ಮತ್ತು ತಿಲ, ಎಳ್ಳು ನೀರು ಬಿಡ್ತಕ್ಕಂಥದ್ದು ಈ ಹೆಬ್ಬೆರಳಿಂದ ಆಚೆ ಹೀಗೋಗಿರುತ್ತೆ. ಇದು ಆಲೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಋಷಿಗಳಿಗೆ ಕೊಡ್ತಕ್ಕಂಥದ್ದೇ ಬೇರೆ, ದೇವರುಗಳಿಗೆ ಕೊಡ್ತಕ್ಕಂತಹ ವಿಧಿನೇ ಬೇರೆ, ಹಾಗೆ ಪಿತೃಗಳಿಗೆ ಕೊಡ್ತಕ್ಕಂತಹ ವಿಧಿನೇ ಬೇರೆ. ಆದರೆ ಜೀವತ್ ಪಿತೃಗಳು ತಂದೆ ತಾಯಿ ಇರ್ತಕ್ಕಂಥವರು ಇಂತಹ ಶ್ರಾದ್ದ ಕರ್ಮಗಳನ್ನು ಪಕ್ಷ ಮಾಸನ್ನ ಮಾಡಲಿಕ್ಕೆ ಅರ್ಹತೆ ಇಲ್ಲ, ಮಾಡಬಾರ್ದು, ಮಹಾಪರಾಧ. ಆಮೇಲಿಂದ ಗುರುಗಳು ಹೇಳಿದ್ದಾರೆ ಪರಿಹಾರ ಆಗಬೇಕು, ನಮಗೆ ಪರಿಹಾರ ಆದರೆ ಸಾಕು ಅಂತ ಹೇಳಿ ಏನಾದ್ರು ಎಳ್ಳು ನೀರು ಬಿಟ್ಬಿಟ್ಟಿರಿ. ಆಲೋಚನೆ ಮಾಡಿ, ನಾನು ಹೇಳ್ತಕ್ಕಂಥ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ. ಹಾಗೆ ನಿಮಗೆ ಅನಿಸಿದ ಮಟ್ಟಿಗೆ ನಿಮ್ಮ ತಂದೆ ತಾಯಿ ಕೈಲಿ ಹಿಡಿದು ಅವ್ರನ್ನೇ ತಂದೆಯನ್ನ ಮಾತಾಡಿ ತಂದೆ ಜೊತೆಯಲ್ಲಿ ಮಾಡಿಸ್ಬೇಕು, ತಂದೆ ಕೈಲೇ ಮಾಡಿಸ್ಬೇಕು. ಇದನ್ನ ತಂದೆ ನಾನು ಮಾಡೋದಿಲ್ಲ, ಕೆಲವರು ಹಠ ಸ್ವಭಾವ, ಕೆಲವರು ಮಂಡವಿದ್ಯೆ, ಕೆಲವರು ವಿತಂಡವಾದ, ಇಂಥವೆಲ್ಲವನ್ನು ಮಾಡ್ತಿರ್ತಾರೆ. ಅಂತಹ ಮಾಡುವ ಕಾಲದಲ್ಲೂ ಸಹಿತ ಮನೇಲಿರ್ತಕ್ಕಂಥವರು ಎಲ್ಲರೂ ಸಹಿತ ಸಮಂಜಸವಾಗಿ ಅವ್ರ ತಲೆ ತುಂಬಿ ನೋಡಿ ಹೀಗೆ ಮಾಡೋಣ, ಇದು ಮಾಡೋದ್ರಿಂದ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ ಅಂತ ತಂದೆಗೆ ಪ್ರೇರೇಪಿಸಿ ತಂದೆ ಕೈಲೇ ಮಾಡಿಸ್ಬೇಕೇ ವಿನಃ ಅಪ್ಪಿ ತಪ್ಪಿ ನಮ್ಮಪ್ಪ ಮಾಡಲ್ಲ ಅಂತ ನಾನು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅದು ಮಹಾಪರಾಧ ಆಗುತ್ತೆ, ಧರ್ಮಶಾಸ್ತ್ರದ ವಿರುದ್ಧ ಆಗುತ್ತೆ. ಅದು ಮಾಡಬಾರ್ದು. ದರ್ಪಣಾಂಜನ ದರ್ಶನ ಮಾಡೋಣ, ರಾಶಿ ಫಲದತ್ತ ಹೊರಡೋಣ. ಖಂಡಿತ ಗುರುಜಿ. ಓಂ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸ ಗೋವಿಂದ ಗೋವಿಂದ ಗೋವಿಂದ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ. ಇನ್ನ ರಾಶಿ ಫಲದತ್ತ ಹೊರಡೋಣ. ಅದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಮೇಷರಾಶಿ, ಮೇಷಲಗ್ನ. ಮೇಷರಾಶಿ ಯಾರ್ದಾಗಿರುತ್ತೋ ಅವರೆಲ್ಲರೂ ಸಹಿತ ಇವತ್ತು ಬಹಳ ಸಂತಸದಿಂದ ನೆಮ್ಮದಿಯುತವಾದಂತಹ ರೀತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತೀರಿ. ಅಧಿಕವಾದಂತಹ ಲಾಭ, ಅಧಿಕವಾದಂತಹ ಮನಸ್ಥಿತಿಯನ್ನು, ನೆಮ್ಮದಿ, ಶಾಂತಿ ಇದೆಲ್ಲವನ್ನು ಸಹಿತ ಮೇಷರಾಶಿಯವರಿಗಿದೆ. ಮೇಷರಾಶಿಯವರು ಒಂದನ್ನು ಮನಸ್ಸಲ್ಲಿ ನಿರ್ಧಾರ ಮಾಡಬೇಕು. ನಿಮ್ಮ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಸಮೀಪ ಅಥವಾ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಶ್ವತ್ಥ ವೃಕ್ಷ ಇದ್ದರೆ ಒಂದು ಪ್ರದಕ್ಷಿಣೆ ಮಾಡಿ. ಆ ಪ್ರದಕ್ಷಿಣೆ ಮಾಡಲಿಕ್ಕೂ ನಿಮ್ಮ ಕೈಲಾಗಲಿಲ್ಲ, ಮಾರ್ಗ ಮಧ್ಯದಲ್ಲಿ ರಸ್ತೆಯಲ್ಲಿ ಗಾಡಿ ಓಡಿಸ್ತಾ ಇರ್ತೀರಿ, 2 ವೀಲರ್ ಆಗಲಿ 4 ವೀಲರ್ ಆಗಲಿ, ಸಡನ್ನಾಗಿ ನಿಮಗೆ ಅರಳಿ ಮರ ಕಂಡ್ರೆ 1 ನಿಮಿಷ ಅರಳಿ ಮರನ ಕಣ್ತುಂಬ ನೋಡೋದು, ಕೈ ಮುಗಿದು ಅಂದರೆ ಕೈ ಅಂದರೆ ಸ್ಟೇರಿಂಗ್ ಬಿಟ್ಟು ಕೈ ಮುಗಿರಿ ಅಂತಲ್ಲ, ಮನಸ್ಸೊಳಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಥವಾ ಅದೂ ನಿಮ್ಮ ಕೈಲಾಗಲಿಲ್ಲ, ನಿಮ್ಮ ಮನೆ ದೇವರ ಫೋಟೋ ಒಂದು ಚಿತ್ರಪಟದ ಮುಂದೆ ನಿಂತ್ಕೊಂಡು ಅಲ್ಲಿ ಅಶ್ವತ್ಥ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೀನಿ, ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತೀರಿ ಅಂತ ಒಮ್ಮೆ 1 ನಿಮಿಷದ ಕಾಲ ಕಣ್ಣು ಮುಚ್ಚಿ ನೀವೇ ನಿಮ್ಮ ಸ್ವತಃ ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಮನಸ್ಸು ಹೇಗೆ ಹೋಗಬೇಕು, ಆ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾ ಇರುವಂತಹ ರೀತಿ ನಿಮ್ಮ ಭಾಸ ತಂದುಕೊಳ್ಬೇಕು. ಈ ಪ್ರಕಾರ ಮೇಷರಾಶಿಯವರು ಅಶ್ವತ್ಥ ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಇವತ್ತು ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಯಾರನ್ನ ನೀವು ಸಮಂಜಸವಾದಂಥ ರೀತಿ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ನೀವು ಅಂದುಕೊಂಡ ಮಟ್ಟಿಗೆ ಎಲ್ಲರೊಂದಿಗೂ ನಗನಗ್ತಾ ಇರಬೇಕು, ಎಲ್ಲರನ್ನೂ ಸಮಂಜಸವಾಗಿ ನೋಡಬೇಕು, ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕು ಅನ್ನೋ ಮನಸ್ಸು ನಿಮ್ಮದಾದರೂ ನಿಮ್ಮನ್ನು ಜನ ನೋಡ್ತಕ್ಕಂತಹ ದೃಷ್ಟಿ ಸಮಂಜಸವಾಗಿರೋದಿಲ್ಲ. ಅಂದರೆ ನಿಮ್ಮ ಮನಸ್ಸಿಗೆ ಆ ಥರ ಭಾಸವಾಗುತ್ತೆ. ಯಾರೊಬ್ಬರು ಒಳ್ಳೇದು ಮಾತಾಡಿದ್ರು ಅವ್ರು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೇನೋ, ದೂರದ ನಿಂತು ಯಾರೋ ಮಾತಾಡ್ಕೊಳ್ತೀರಿ, ನನ್ನೇ ನೋಡಿ ಏನೋ ಮಾತಾಡ್ತಿದ್ದಾರೇನೋ ಅಂತಕ್ಕಂತಹ ಒಂದು ಭಾಸ ನಿಮ್ಮಲ್ಲಾಗತ್ತೆ. ಅದರಿಂದ ಮನಸ್ಸನ್ನು ಹೊಂದ್ಕೊಳ್ತೀರಿ. ಅಷ್ಟೇ ಅಲ್ಲ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ದೋಷಗಳನ್ನು ಇವತ್ತು ನೀವು ಅನುಭವಿಸ್ಬೇಕಾಗತ್ತೆ. ಜೋಪಾನ. ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಏನಾದರೂ ಭೂಮಿ ವಿಚಾರಕ್ಕೆ ಕೈ ಹಾಕಿ, ಅಥವಾ ಇನ್ನೊಬ್ರು ಯಾರೋ ಏನೋ ಭೂಮಿ ವಿಚಾರ ಮಾತಾಡ್ತಿರ್ತಾರೆ, ಸಡನ್ ನೀವು ಮಧ್ಯ ಪ್ರವೇಶ ಮಾಡಿ ಅವ್ರು ಮಾಡ್ತಕ್ಕಂತಹ ತಪ್ಪು ಒಪ್ಪುಗಳನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನೀವು ನೋವು ತಿನ್ನೋದು ಬೇಡ. ಇವತ್ತು ಯಾರಿಗೂ ಏನು ವ್ಯವಹಾರಗಳನ್ನು ಮಾಡ್ದಿರಾ ನಿಮ್ಮಷ್ಟಕ್ಕೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಗಮನ ಕೊಟ್ಟು ನೀವು ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಹಾಗೆ ಶನಿಯ ಒಂದು ವಕ್ರದೃಷ್ಟಿಯಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಸಂತೋಷ ಇಲ್ಲದಂತಹದ್ದು ಮತ್ತು ನೀವು ಎಷ್ಟೇ ಸಮಂಜಸವಾಗಿ ಒಳ್ಳೆಯ ಮಾರ್ಗದಲ್ಲಿರಬೇಕು ಅಂದ್ಕೊಂಡ್ರು ಎಲ್ಲೋ ಚಂಚಲತೆ ಆಗುವಂಥದ್ದು, ನಿಮಗೇ ಗೊತ್ತಿಲ್ಲದಿರ ನೀವು ತಪ್ಪು ಒಪ್ಪುಗಳನ್ನು ಮಾಡೋದು, ರಸ್ತೆಯಲ್ಲಿ ಪ್ರಯಾಣ ಬೆಳೆಸುವಾಗ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಅದರಲ್ಲೂ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣತಕ್ಕಂಥದ್ದಾಗತ್ತೆ. ಜೋಪಾನ. ಇವತ್ತು ಮಿಥುನ ರಾಶಿಯವರು ಯಾರೊಬ್ಬರು ನೀವು ಮೆಡಿಕಲ್ ಚೆಕಪ್ಗೆ ಇವತ್ತೇ ಹೋಗಬೇಕು ಅಂತಿದ್ರೆ, ಅಂದರೆ ನಿಗದಿಪಡಿಸಿ ಒಂದು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀರಿ, ಇವತ್ತು ಹೋಗಬೇಕಾಗತ್ತೆ. ಹೋದಾಗ ಡಾಕ್ಟ್ರು ನೋಡಿ ಅವರು ನಿಮ್ಮಲ್ಲಿ ಏನಿರುತ್ತೋ ಬಿಡುತ್ತೋ ಅವ್ರು ಹೇಳ್ತಕ್ಕಂಥ ರೀತಿ ಇರುತ್ತಲ್ಲ, ಆ ಹೇಳ್ತಕ್ಕಂಥ ರೀತಿ ಆ ಶೈಲಿಗಳಲ್ಲಿ ನೀವು ಭಯ ಬಿದ್ದುಬಿಡ್ತೀರಿ. ತಲೆನೋವು ನಿಮಗಿರುತ್ತೆ ನಿಜ, ತಲೆನೋವಾಗಿ ಟೆಸ್ಟ್ ಮಾಡಿಸ್ಕೊಳ್ತೀರಿ. ಆ ತಲೆನೋವು ಇರ್ತಕ್ಕಂಥದ್ದನ್ನು ವೈದ್ಯರು ನಿಮಗೆ ತಿಳಿಸಬೇಕಾದ್ರೆ ನಿಮ್ಮ ತಲೆ ಒಳಗಿರ್ತಕ್ಕಂತಹ ಮೆದುಳು, ಆದರೆ ರಕ್ತ ಚಲನೆ, ಆ ರಕ್ತ ಚಲನೆಯಲ್ಲಿ ಯಾವುದೋ ಒಂದು ನರದಲ್ಲಿ ನಿಧಾನಕ್ಕೆ ರಕ್ತ ಚಲನೆ ಆಗುತ್ತೆ. ಇದರಿಂದ ಅಂತ ಅಲ್ಲೊಂದು ಫುಲ್ ಸ್ಟಾಪ್ ಇಟ್ಟರು ಅಂದರೆ ನೀವು ಕೂತ್ಕೊಡನೆ ಅಲ್ಲಾಡೋಗ್ಬಿಡ್ತೀರಿ. ಬಹುಶಃ ಎಲ್ಲ ರಕ್ತ ಬ್ಲ್ಯಾಕ್ ಆಗುತ್ತೇನೋ, ಅದರಿಂದ ಮುಂದೆ ನಾಳೆ ನನಗೆ ಒಂದು ಕೈ ಕಾಲು ಕಣ್ಣು ಕಾಣಿಸುತ್ತೋ ಬಿಡುತ್ತೋ, ಇಂಥವೆಲ್ಲ ಸಮಸ್ಯೆಗಳು. ಅಂದರೆ ಇವತ್ತು ವೈದ್ಯರ ಸಲಹೆ ತೆಗೆದುಕೋಬೇಕಾದ್ರೂ ನೋಡ್ಕೊಳ್ಳಿ, ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ. ಮತ್ತೊಬ್ಬರಿಂದ ಒಟ್ಟಲ್ಲಿ ಶಾಕಿಂಗ್ ನ್ಯೂಸ್, ಇನ್ನೊಬ್ಬರು ಯಾರು ಏನೇ ಮಾತಾಡಿದ್ರು ಟಿಫನ್ಗೆ ಬನ್ನಿ ಇಂಥ ಕಡೆ ಅಂತ ಕರೆಯೋದು, ಕರೆಯ ಮಾರ್ಗ ಮಧ್ಯದಲ್ಲಿ ಹಿಂಗೇನೋ ಆಯಿತು ಅಂತ ಭಯ ಇಡಿಸೋದು. ಒಟ್ಟು ಒಂದಲ್ಲ ಒಂದು ಕಡೆ ಮಿಥುನ ರಾಶಿಯವರಿಗೆ ಒಂಥರ ಮನಸ್ಸಲ್ಲಿ ಬಹಳ ಬಾಧೆ, ಭಯ ಇವೆಲ್ಲವನ್ನೂ ಅನುಕೂಲ ಆಗುವಂಥ ರೀತಿಯಲ್ಲಿರುತ್ತೆ. ಜೋಪಾನ. ಮೊದಲೇ ತಿಳಿಸ್ತಿದ್ದೀರಿ ಮಿಥುನ ರಾಶಿಯವರು ಹೇಗಿರಬೇಕು, ಆದಷ್ಟು ಕಂಡರಿಯದಂಗೆ ಏನು ಬೇಕೋ ಏನು ಬೇಡ, ಇವತ್ತಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ, ನೆಮ್ಮದಿಯಾಗಿರ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಹಾಗೆ ಬುಧನ ಅನುಗ್ರಹದಿಂದ ನಿಮ್ಮ ಸ್ವಂತ ಜ್ಞಾನದಿಂದ ತಾವು ಏನನ್ನು ಬೇಕಾದರೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು, ಅಥವಾ ಆ ಕೆಲಸದ ಬಗ್ಗೆ ಹೆಚ್ಚು ಗಮನ ತೆಗೆದುಕೊಂಡು ಕೆಲಸದಲ್ಲಿ ಹೆಚ್ಚು ಓಡಾಡಿ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗಿ 4-6 ಜನಗಳ ಸಹಾಯ ತೆಗೆದುಕೊಳ್ಳತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು, ಇಂಥವೆಲ್ಲ ಸಾಕಷ್ಟು ಅನುಕೂಲಗಳಿದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಕೆಲಸಗಳು ಏನಿದ್ರು ಜವಾಬ್ದಾರಿತ್ವ ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ, ಆಗ ಸಾಕಷ್ಟು ಯಶಸ್ಸಿರುತ್ತೆ, ಅದರಿಂದ ಲಾಭವೂ ಸಿಗುತ್ತೆ. ಒಳ್ಳೆಯದಾಗಲಿ. ನಿಜಕ್ಕೂ ವೀಕ್ಷಕರೇ, ನಾನಂತೂ ಕಾಯ್ತಾ ಇದ್ದೀನಿ ಈ ಶನಿವಾರ ಯಾವಾಗ ಆಗುತ್ತೆ ಅಂತ. ಯಾಕಂದ್ರೆ ಗಣಪನನ್ನ ಹಲವು ವಿಧಗಳಲ್ಲಿ ನಾವು ನೋಡ್ತೇವೆ. ಗಣಪನ ಹಬ್ಬ ಬಂದ್ಬಿಟ್ರೆ ಯಾಕಂದ್ರೆ ಗಲ್ಲಿಯಲ್ಲೂ ಒಂದು ರೀತಿ ಊರ್ ಹಬ್ಬದ ತರ ಆಚರಿಸ್ತಾ ಇರ್ತೇವೆ. ಜೊತೆಗೆ ಈ ವಾರ ನೀವು ನೋಡುವಂತಹ ಗಣಪ ಅಂತಿಂತ ಗಣಪ ಅಲ್ಲ, ಡೈಮಂಡ್ ಗಣಪ ಆಗಿರ್ತಾನೆ. ಗುರುಜಿ, ಎಂತಹ ಬೃಹದಾಕಾರವಾದ ಗಣಪ ಅಲ್ವೇ ಗುರುಜಿ ಡೈಮಂಡ್ ಗಣಪ? ಬಹುಶಃ ಮಿಲ್ಕ್ ಕಾಲೋನಿಯಲ್ಲಿ ಜರುಗಿದಂತಹ ಗಣೇಶೋತ್ಸವ ಅದಾಗಿರ್ಬಹುದು. ಅಲ್ಲಿ ಗಣಪನೂ ಜೋರು, ಅಲಂಕಾರವು ಮತ್ತಷ್ಟು ಜೋರು. ಹಾಗೆ ಅವತ್ತು ರಾತ್ರಿ ಮತ್ತೊಂದು ಗಣಪನ ದರ್ಶನ ಕೊಟ್ವಿ. ಆತನ ಗಣಪನ ಹಸ್ತ ಇದೆಯಲ್ಲ, ಆ ಹಸ್ತದ ಹತ್ರ ನಾನು ತಲೆ ಇಟ್ಟರೆ ಎಲ್ಲೋ ಸಣ್ಣದಾಗ ಒಂದು ಗಂಧದ ಕುಂಕುಮ ಇಟ್ಟಂಗಿತ್ತು. ಅಂದರೆ ಅಷ್ಟು ಅಭಯ, ವಿಶೇಷವಾಗಿರ್ತಕ್ಕಂಥದ್ದು. ಅಬ್ಬಾ, ನಿಜಕ್ಕೂ ಆ ಕಲೆ ಆ ಸಾಮಾನ್ಯವಾದ್ದಲ್ಲ. ನಾವು ದೇವರನ್ನು ನೋಡಿ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತೀವಿ. ಆ ಚೆನ್ನಾಗಿ ಮಾಡಬೇಕಾದಂತಹ ವಿಗ್ರಹಗಳನ್ನು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ, ಅಷ್ಟು ಚೆನ್ನಾಗಿ ಆ ವಿಗ್ರಹಗಳನ್ನು ಬಿಡಿಸಿ ಅದನ್ನು 10 ಜನ ನೋಡಿ ಆನಂದ ಪಡಲಿ ಅಂತ ಹೇಳಿ ಮಾಡ್ತಾರಲ್ಲ ಆ ಕಲೆಗಾರರು, ಅವ್ರು ಯಾರೂ ನನಗೆ ಗೊತ್ತಿಲ್ಲ. ಬಟ್ ಆದರೂ ಎಲ್ಲರಿಗೂ ದೇವರು ಇನ್ನಷ್ಟು ಆಯುಷ್ ಕೊಡಲಿ, ಇನ್ನಷ್ಟು ಚೆನ್ನಾಗಿಟ್ಟಿರಲಿ, ಇನ್ನಷ್ಟು ಇಂತಹ ಕೆಲಸಗಳನ್ನು ಮಾಡಿ ಇನ್ನೂ ದೇವರನ್ನ ಇನ್ನೂ ವಿಶೇಷವಾದಂತಹ ವಿವಿಧ ಭಂಗಿಗಳಲ್ಲಿ. ಆದರೆ ಏನೇ ಮಾಡಿದ್ರೂ ಎಚ್ಚರಿಕೆ ಇರಲಿ. ಧರ್ಮಶಾಸ್ತ್ರ ರೀತಿ, ಆಗಮಶಾಸ್ತ್ರ ರೀತಿ, ಜೊತೆಗೆ ವಿಗ್ರಹಗಳಿಗೆ ಅದರದೇ ಆದಂತಹ ಒಂದು ಶಾಸ್ತ್ರವಿಧಿ ಇದೆ. ಉಗುರಿಷ್ಟೇ ಇರಬೇಕು, ಕಣ್ಣಿಷ್ಟೇ ಇರಬೇಕು, ಕೈ ಇಷ್ಟೇ ಇರಬೇಕು, ಕೈಕಾಲುಗಳು ಒಬ್ಬ ಮನುಷ್ಯನ ನೋಡಿದ್ರೆ ಹೇಗಿರಬೇಕು ಅಷ್ಟೇ ಪ್ರಮಾಣಗಳಲ್ಲಿರಬೇಕು. ಹಾಗೆ ನಿಮ್ಮ ಅಧಿಕವಾದಂತಹ ತಲೆ ಚೆನ್ನಾಗಿದೆ, ಒಳ್ಳೆ ಡಿಸೈನ್ ಮಾಡ್ತೀವಿ, ಕಲೆ ಚೆನ್ನಾಗಿದೆ, ಇನ್ನೇನೋ ವಿಶೇಷ ಮಾಡ್ತೀವಿ ಅಂತ ಹೇಳಿ ಹುಚ್ಚುಚ್ಚು ರೀತಿ ಮಾಡಬೇಡಿ. ದೇವರಿಗಿರ್ತಕ್ಕಂತಹ ಆದ್ಯತೆ, ಭಗವಂತನ ನಾವು ನೋಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಆ ಭಕ್ತಿ ಭಾವ ಹೇಗೆ ಬರಬೇಕೋ ಆ ಪ್ರಕಾರ ಇರಬೇಕು. ಆಯಾ ವರ್ಷಕ್ಕೆ ತಕ್ಕನಾದಂತಹ ರೀತಿ, ಆಯಾ ವರ್ಷದಲ್ಲಿ ನಡೀತಕ್ಕಂಥ ಅವಘಡಗಳನ್ನು ಗಣಪತಿಯ ಚಿತ್ರದಲ್ಲಿ ತರಬಾರದು. ಅಂದ್ರೆ ನೀವು ಹೇಳ್ತಿರೋದು ಬಹುಶಃ ಹಿಂದೊಮ್ಮೆ ವೀರಪ್ಪನ್ ಗಣಪ ಅಂತ ಮಾಡ್ಬಿಟ್ಟಿದ್ರು ಅಲ್ವೇ ಗುರುಜಿ? ಆ ತರದೆಲ್ಲ ಮಾಡಬಾರ್ದು, ಸಕಾರಾತ್ಮಕವಾಗಿರ್ಬೇಕು ಅಂತ ಹೇಳ್ತಿದ್ರೆ. ನಾವು ನಮ್ಮ ದೇವರುಗಳಿಗೆ ನಾವು ಆದ್ಯತೆ ಕೊಡಬೇಕು, ನಮ್ಮ ದೇವರುಗಳನ್ನ ಭಕ್ತಿಯಾಗಿ ನೋಡಬೇಕು. ನಮ್ದು ತಮ್ದು ಅನ್ನೋದು ಹೃದಯದಲ್ಲಿ ನೋಡಿದ ತಕ್ಷಣ ಕೈ ಮುಗಿಯೋ ತರ ಇರಬೇಕು, ಹಾಸ್ಯಾಸ್ಪದವಾಗಬಾರ್ದು. ಎಲ್ಲೋ ಏನೋ ನಡೀತಿದೆ, ಏನೋ ಒಂದು ಅವಘಡ ಆಗ್ತಿದೆ, ಏನೋ ಮಾಡ್ತಿದ್ದಾರೆ, ಯಾರೋ ಉನ್ನತವಾಗಿದ್ದಾರೆ, ಅದೆಲ್ಲ ತಪ್ಪು. ಅದು ತಪ್ಪಾಗಿದೆ. ಯಾಕೆಂದ್ರೆ 10 ಜನ ಕೈ ಮುಗಿಬೇಕಾದ್ರೆ ಅದರದೇ ಆದಂಥ ರೀತಿ ಇರಬೇಕು.
ಒಳ್ಳೆಯದಾಗಲಿ. ಗುರುಜಿ, ತುಂಬಾ ಖುಷಿ ಅನ್ಸೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಲಿಕ್ಕೆ ಗಣಪ ಒಂದು ಉತ್ಸವ ಪ್ರಾರಂಭವಾಯಿತು. ಆದ್ರೆ ಇಲ್ಲಿ ಧಾರ್ಮಿಕ ಸಮ್ಮಿಲನವಾಗ್ತಾ ಇದೆ. ಜೊತೆಗೆ ನೀವು ಕೂಡ ಹೋಗಿ ಸಾಕಷ್ಟು ಮಹರ್ಷಿ ಸಾಂತ್ವನ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಿರೋದು ನಿಜಕ್ಕೂ ಹೆಗ್ಗಳಿಕೆ ಗುರುಜಿ. ವೀಕ್ಷಕರೇ, ಮಾತುಕತೆ ಮುಂದುವರಿಯುತ್ತೆ. ಈಗ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋಣ. ಮೊದಲನೇ ಕರೆ ಮಾಡಿರೋರು ಯಾರು ಕೇಳೋಣವಾ ಈಗ? ಹಲೋ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಕಲ್ಯಾಣಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಕಲ್ಯಾಣಿ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ತಾಯಿ. ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ, ಮಾತಾಡು. ಗುರುಜಿ, ನನ್ನ ಸಂಸಾರದ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ನನ್ಗೆ ಮದ್ವೆ ಆಗಿ 3 ತಿಂಗಳಾಯ್ತು. ನನ್ನ ಸಂಸಾರದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮದ್ವೆ ಮಾಡ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ಒಂಥರ, ನಮ್ಮ ಮನೆ ಫ್ಯಾಮಿಲಿ ಮಾನ ಮರ್ಯಾದೆನೇ ಒಂಥರ ಬೀದಿಗೆ ಬರೋ ಸ್ಟೇಜ್ ಅಲ್ಲಿ ಆಗೋಗಿದೆ. ಮದ್ವೆ ಆದ 18 ದಿನಕ್ಕೆ ನನ್ನ ಗಂಡ ನಂಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಂಥರ ಒಂದ್ಸರಿ ಇದ್ ಜ್ಞಾನ ಇನ್ನೊಂದ್ಸರಿ ಇರೋದೇ ಇಲ್ಲ. ಚೆನ್ನಾಗಿರ್ತಾರೆ, ಇನ್ನೊಂದ್ ಸರಿಗೆ ಡಿವೋರ್ಸ್ ಬೇಕು ಹಾಗೆ ಹೀಗೆ ಅಂತ ಕೆಟ್ಟದಾಗ ಮಾತಾಡೋದು, ತುಂಬಾ ಡೌಟ್ ಪಡೋದು, ಈ ತರ ಎಲ್ಲಾ ಸಮಸ್ಯೆ ಇದೆ ಗುರುಜಿ. ತುಂಬಾ ಸಮಸ್ಯೆ. ಒಂದೊಂದ್ಸರಿ ಸತ್ತೋಗ್ಬಿಡ್ಲ ಅನ್ನೋಷ್ಟು ಕಷ್ಟ ಅನ್ಭವಿಸ್ತಾ ಇದ್ದೇನೆ. ಏನಮ್ಮ, ಮದುವೆ ಆಗಿ 3 ತಿಂಗಳಿಗೆ ಈ ಬದುಕಂದರೆ ನಿನ್ನ ಬದುಕಿನ ಮುಂದಿನ ಜೀವನದ ದಿನಗಳು ಹೇಗೆ ತಾಯಿ? ಆ 3 ತಿಂಗಳಿಗೆ ಯಾಕೆ ಈ ತರಹ? ಇದು ಹತ್ತಿರದ ಸಂಬಂಧನ, ಹೊಸ ಸಂಬಂಧನ? ತುಂಬಾ ಹತ್ರದಲ್ಲ ಸರ್, ಹೊಸದೇ ಸಂಬಂಧ ಗುರುಜಿ. ಹೊಸ ಸಂಬಂಧ. ಎಲ್ಲಿ ಮದುವೆ ಮನೇಲಿ ಏನಾದ್ರು ಗಲಾಟೆ ಪ್ರಾರಂಭ ಆಯ್ತಾ? ಎಲ್ಲೋ ಗಲಾಟೆ ಪ್ರಾರಂಭ ಆಗಿಲ್ಲ ಗುರುಜಿ. ಹುಡುಗನ್ಗೆ ಮೊದ್ಲೇ ಇಷ್ಟ ಇಲ್ಲ, ಅಪ್ಪ ಅಮ್ಮನ ಬಲವಂತಕ್ಕೆ ಮದ್ವೆ ಆಗಿದ್ದು. ತುಂಬಾ ಕುಡಿತಾನ ಮನುಷ್ಯ ಗುರುಜಿ. ಅಲ್ಲಮ್ಮ, ಕುಡುಕನ್ ಜೊತೆ ಸಂಸಾರ ಸಾಧ್ಯವಾ? ಅದೇ ಗುರುಜಿ. ಅವನು ರಾತ್ರಿ ಎಲ್ಲ ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ದಿರ ಬಿದ್ದಿದ್ದು ಬೆಳಗ್ಗೆ ಎದ್ದು ಹೆಂಡತಿ ಮೇಲೆ ಅನುಮಾನ ಪಟ್ರೆ ಅದು ಸಮಂಜಸನ? ಅದು ಜೀವನ ಅಂತಾರ? ಆದ್ರೂ ತಾಯಿ, ಇವತ್ತಿನ ದಿವಸ ನೀನು ಈಗಾಗಲೇ 3 ತಿಂಗಳು ದಾಟ್ತು ಅಂತ ಹೇಳ್ತಿದ್ದೀರಿ. ಇದು ಪ್ರಾರಂಭ ಏನ್ ಮಾಡೋರು ಕಷ್ಟನೇ ಅಲ್ವಾ ತಾಯಿ? ನೋಡಮ್ಮ, ನಮ್ಮ ಸಮಾಜದಲ್ಲಿ ಅದರಲ್ಲೂ ನಮ್ಮ ಈ ಹಿಂದೂ ಧರ್ಮ ಅಂತನೂ ಧರ್ಮಕ್ಕೆ ಸಂಬಂಧಪಟ್ಟಂತ ರೀತಿ ನೋಡ್ರೆ ಹೆಣ್ಣಿಗೊಂದು ಪೂಜನೀಯ ಸ್ಥಳ ಇದೆ, ಅದಕ್ಕೊಂದು ಸ್ಥಾನಮಾನ ಬಹಳಷ್ಟು ಚೆನ್ನಾಗಿದೆ. ಆದರೆ ಹೆಣ್ಣಿಗೆ ಎಲ್ಲೋ ಒಂದು ಕಡೆ ಇಂತಹ ಚಾತುರ್ಯಗಳಾದರೆ ಈ ಹೆಣ್ಮಕ್ಳು ತಗೊಳ್ಳೋ ತೀರ್ಮಾನ ಆದರೂ ಹೇಗಿರಬೇಕು? ಇದು ಬಹಳ ಕಷ್ಟನೇ. ಆದರೆ ನಿನ್ನ ಸ್ವರತರಂಗದಲ್ಲಿ ಖಂಡಿತ ನಿನ್ನ ಸಂಸಾರ ಸರಿ ಹೋಗುತ್ತೆ ತಾಯಿ. ಸ್ವಲ್ಪ ದಿವಸ ನಿನಗೆ ಬಾಧೆ ಇರಬಹುದು. ಅವ್ರ ನಕ್ಷತ್ರ ಗೊತ್ತಮ್ಮ? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಅಮ್ಮ, ಈಗ ನೀನು ತವ್ರ ಮನೇಲಿ ಇದೆಯಾ, ಗಂಡನ ಮನೇಲಿ ಇದೆಯಾ? ಅಮ್ಮನ ಮನೇಲೆ ಇದ್ದೀನಿ ಗುರುಜಿ. ಇನ್ನೆಷ್ಟು ದಿವಸನಮ್ಮ ಈ ಬದುಕು? ಯಾಕೆಂದ್ರೆ ನೀನು ತವ್ರ ಮನೆ ಸೇರ್ಬಿಟ್ರೆ ಕನಿಷ್ಠ ಪಕ್ಷ ಆ ವ್ಯಕ್ತಿಯನ್ನ ಸರಿದಿದ್ದುಕೊಂಡು ನನ್ನ ಜೀವನಕ್ಕೆ ಹೇಗೆ ಬೇಕೋ ಹಂಗೆ ಸರಿದಿದ್ದುಕೊಳ್ಳುವಂತ ಆ ಸುಂದರವಾದಂಥ ಕ್ಷಣಗಳು ದೂರ ಆಗೋಗ್ಬಿಟ್ರೆ, ಇನ್ನೂ ನೀವು ಒಬ್ರಿಗೊಬ್ರು ಕಂಡ್ರೆ ದೂರ ಆಗೋಗ್ಬಿಡ್ತೀರಿ. ಪ್ರಯೋಜನ ಏನಾಯ್ತು? ಸುಮ್ಮನೆ ಮದುವೆ ಅಂತಕ್ಕಂಥ ಒಂದು ಪಟ್ಟಿ ಹಣೆ ಮೇಲೆ ಹಾಕೊಂಡು ಇಲ್ಲದ ಸಾಲ ಸೋಲ ಮಾಡಿ ನಿಮ್ಮ ತಂದೆ ತಾಯಿ ಮೇಲೆ ಒಂದಷ್ಟು ಹೊರೆ ಹೊರಿಸಿ ಸಮಾಜದಲ್ಲಿ ನೀವು ಆ ಪ್ರಾಂತ್ಯದಲ್ಲಿ ಎಲ್ಲರ ಕಡೆನೂ ಗೊತ್ತಾಗಿ ಮನೆ ಹೆಣ್ಣುಮಗಳು ಮದುವೆ ಆಯಿತು ಅನ್ನೋದೊಂದು ಬಿಟ್ಟರೆ, ಆ ಮದುವೆ ಆದ ನಂತರ ಇರಬೇಕಾದಂತಹ ದಿನಗಳ ಒಂದು ಅನುಭವ ಏನಿದೆ, ಅದು ಸುಖ ಸಂತೋಷ ಆಗಲಿ ಅಥವಾ ಇರತಕ್ಕಂತಹ ಬಾಂಧವ್ಯದ ಒಂದು ಬೆಸೆ ಆಗಲಿ ಏನಿಲ್ದಿರ ಹೋಯ್ತಲ್ಲಮ್ಮ. ಹೌದು ಗುರುಜಿ. ನಾವು ಇದ್ರ ಬಗ್ಗೆ ಬೇರೆ ಕಡೆ ಎಲ್ಲ ಶಾಸ್ತ್ರ ಎಲ್ಲ ಕೇಳಿದಾಗ ಮದ್ವೆ ಆಗಿರೋದು ಪುಷ್ಯ ನಕ್ಷತ್ರ ಭದ್ರಕರಣ ದಿನ. ಈ ಮದ್ವೆ ಅವತ್ ನಡೆದಿರೋದೇ ಸರಿ ಇಲ್ಲ, ಮುಹೂರ್ತನೇ ಸರಿ ಇಲ್ಲ ಅಂತ ಎಲ್ಲ ಹೇಳಿದ್ರು. ತುಂಬಾ ಗಂಡಾಂತರ ಇದೆ, ಪುನರ್ವಿವಾಹ ಯೋಗ ಇದೆ, ಈ ತರ ಎಲ್ಲ ಹೇಳಿದ್ರು. ತುಂಬಾ ಭಯ ಆಗುತ್ತೆ ಗುರುಜಿ ಜೀವನದಲ್ಲಿ. ಮತ್ತೆ ಯಾವ್ದಾದ್ರು ಒಂದು ಮಾತು ತಿಳಿಸ್ತಾ ಇದ್ದೀನಿ, ಪುಷ್ಯ ನಕ್ಷತ್ರದ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನ ಭದ್ರಯೋಗ ಅಂದ್ರೆ ಯೋಗ ಅಂತಕ್ಕಂಥದ್ದು ಬೆಳಗಿನಿಂದ ಸಾಯಂಕಾಲದವರೆಗೂ ಬರ್ತಕ್ಕಂಥದ್ದಲ್ಲ, ಕೆಲವು ಕ್ಷಣಗಳಲ್ಲಿ ಮಾತ್ರ ಇರುತ್ತೆ. ಆದ್ರೂ ಮದುವೆ ಅನ್ನೋದು ಮೇಲೆ ಭಗವಂತ ಅವನು ನಿರ್ಣಯ ಮಾಡ್ತಾರಮ್ಮ. ನಾನು ಮತ್ತು ಇನ್ನೊಬ್ಬ ಜ್ಯೋತಿಷರು ಮತ್ತೊಬ್ಬರು ಇರ್ತಕ್ಕಂಥ ಮುಹೂರ್ತದ ಮೇಲೆ ಹೋಗುವಂಥದ್ದಲ್ಲ. ಆ ಮುಹೂರ್ತಗಳನ್ನು ಸಹಿತ ಬದಲಾಗುವಂಥದ್ದು ಎಷ್ಟೋ ಛತ್ರಗಳಲ್ಲಿದೆ ಅಲ್ಲಮ್ಮ. ನಾನು ನೀವು ಇವಾಗ ಒಂದು ಸಮ ಯೋಚನೆ ಮಾಡಬೇಕಾದ ಇದೆಲ್ಲರೂ ತಿಳ್ಕೊಳ್ಳೋ ಯೂನಿವರ್ಸಲ್ ಇದು. ನೀವು ಮುಹೂರ್ತ ನೋಡಿ ಮದುವೆ ಆಗಿದ್ದೀರಿ ಅಲ್ವಾ ತಾಯಿ? ಏನೂ ಇಲ್ದಿರ ಇರ್ತಕ್ಕಂಥವ್ರು ಮೂರ್ಖರು. ಅವ್ರಿಗೆ ಪಂಚಾಂಗ ಗೊತ್ತಿಲ್ಲ, ಜ್ಯೋತಿಷ್ಯ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಗುರುಗಳ ಹತ್ರ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಜ್ಯೋತಿಷ್ಯ ಪಂಚಾಂಗ ತೆಗೆದುಕೊಳ್ಳೋ ಕನಿಷ್ಠ ಪಕ್ಷ 10 ರೂಪಾಯಿ ಅಥವಾ 100 ರೂಪಾಯಿ ಎಷ್ಟೊಂದು ಸಂಭಾವನೆ ಇಡಬೇಕು. ಅದು ಇಡ್ಲಿಕ್ಕೂ ಕೈಲಾಗದಿದ್ದವರು ಯಾವುದೋ ಮರತೊಳಗೋ ದೇವಸ್ಥಾನದ ಹತ್ರ ತಾಳಿ ಕಟ್ಕೊಂಡವ್ರು ಗಂಡನಂತೆ ಚೆನ್ನಾಗಿಲ್ವಮ್ಮ? ಚೆನ್ನಾಗಿರ್ತಾರೆ ಗುರುಜಿ.
ಅದೇ ಇವಾಗ ನನ್ನ ಜೀವನದಲ್ಲಿ ಈ ತರ ಎಲ್ಲ ತೊಂದ್ರೆ ಫೇಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಕು ನಾವು ಜ್ಯೋತಿಷ್ಯ ಗುರುಗಳನ್ನ ಮತ್ತೊಂದು ವಿಚಾರದಲ್ಲಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಾವು ತಿಳ್ಕೊಳ್ಬೇಕು, ಭಾಗವಹಿಸ್ಬೇಕು, ಬೇಡ ಅಂತ ಹೇಳಲ್ಲ. ಆದ್ರೆ ಅದೇ ಪ್ರಧಾನ ಅಲ್ಲ. ಅದೇನಾಗತ್ತೆ ನೋಡಮ್ಮ, ನಿನ್ನ ಸಂಸಾರ ಸರಿ ಹೋಗ್ಬಿಟ್ಟಿದ್ರೆ ಇದು ಬರ್ತಿರ್ಲಿಲ್ಲ. ನಿನ್ನ ಸಂಸಾರದಲ್ಲಿ ಯಾವಾಗ ನೆಗಡಿ ಕೆಮ್ಮು ಶುರುವಾಯ್ತು, ಈಗ ಇವರೆಲ್ಲ ಶುರು ಆಗ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈಗಲೇ ನಿನ್ನ ತಲೆಯಲ್ಲಿ ಇನ್ನೊಂದು ಮರುಮಾಂಗಲ್ಯ ಧಾರಣೆ ಅಂತನೋ ಇನ್ನೊಂದು ಮದುವೆ ಅಂತನೋ ಇಂಥ ಹುಚ್ಚುತನದ ತಲೆಯನ್ನ ಕೆಡಿಸ್ಕೊಳಕ್ ಹೋಗ್ಬೇಡ. ಸಾಧ್ಯವಾದಷ್ಟು ಬೇಡ ತಾಯಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ನಮಗೆ ರಸ್ತೆ, ರಹದಾರಿ, ರಾಜಮಾರ್ಗ ಒಂದೇ ಇರಬೇಕು. ಆ ರಾಜಮಾರ್ಗದಲ್ಲಿ ಇದು ಈ ಮಾರ್ಗ ಕರೆಕ್ಟ್ ಆಗಿದೆ, ಇದು ರಾಜ ರಸ್ತೆ, ಇದು ಈ ರಸ್ತೆಯಲ್ಲಿ ನಾವು ನಡಿಬೇಕು ಅನ್ನೋದು ಇರ್ಬೇಕೆ ವಿನಃ ಪಕ್ಕದಲ್ಲಿ ಒಂದು ಸಂಧಿ ಇದೆ, ಈ ಕಡೆಯಿಂದ ಒಂದು ಸರ್ಕಲ್ಗೆ ಸೇರ್ಕೋಬಹುದು ಅಂತ ಗೊತ್ತಾಗ್ಬಿಟ್ರೆ ಯಾರು ಮುಂದೆ ಹೋಗಲ್ಲ. ಟ್ರಾಫಿಕ್ ಅಂತಷ್ಟೇ ಈ ಸಂಧಿಗೆ ನುಗ್ಗಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಇಂತಹ ಅನ್ಯ ತಪ್ಪುಗಳನ್ನ ಯಾರೂ ಮಾಡಬೇಡಿ. ನೀವೇ ಅಲ್ಲ, ನೀನು ಕರೆ ಮಾಡಿ ಮಾತಾಡ್ತಾರೋ ನೀನೊಬ್ಬಳೇ ಅಲ್ಲ ತಾಯಿ, ಯಾರೊಬ್ಬರು ಇಂಥ ತಪ್ಪು ಮಾಡಬಾರ್ದು. ಒಳ್ಳೇದಾಗ್ಲಿ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನಾನು ಈಗಲೂ ಹೇಳ್ತಾ ಇದ್ದೇನೆ, ನೀನು ಖಂಡಿತ ಚೆನ್ನಾಗಿರ್ತೇನೆ, ಖಂಡಿತ ಸರಿ ಹೋಗಿ. ಆದ್ರೆ ಇಲ್ಲಿ ನೀನು ಮಾಡ್ಬೇಕಾದ್ರೆ ಅಮ್ಮ, ನೀನು ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಪತಿದೇವ್ರನ್ನ ನೀನು ಫೋನ್ ಕರೆಯಲ್ಲಿ ಮಾತಾಡು. ಆದಷ್ಟು ಬೇಗ ನಿನ್ನ ತವ್ರ ಮನೆಯಿಂದ ನಿನ್ನ ಗಂಡನ ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡು, ಅಥವಾ ಮುಂದೆ ಏನೋ ನೋಡ್ಕೊ. ಸಾಧ್ಯವಾದಷ್ಟು ನಿಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲಿ ನೀವು ಬಿಡುಗಡೆ ಆಗ್ತಿರೋ, ಎಲ್ಲಿ ಜಾಸ್ತಿ ನೀವು ದೂರ ಬಾರ ಇರ್ತಿರೋ ಅಲ್ಲಿ ಸಂಸಾರ ಹೊಡೆಯಕ್ಕೆ ಚಾನ್ಸ್ ಆಗುತ್ತೆ. ಗಂಡ ಹೆಂಡ್ತಿರ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಇನ್ನೂ ಹತ್ತಿರ ಆಗ್ಬೇಕೇ ವಿನಃ ಅಲ್ಲಿ ದೂರ ಆಗಬಾರ್ದು. ಆದಷ್ಟು ನೀನು ಕೋಪಗೊಂಡಾಗ ನಿಮ್ಮ ಪತಿದೇವ್ರ ಹತ್ತಿರ ಬರಬೇಕು, ಅವ್ರ ಕೋಪಗೊಂಡಾಗ ನೀನು ಹತ್ತಿರ ಹೋಗ್ಬೇಕು. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವತ್ತೂ ಆ ಹೊಂದಾಣಿಕೆ ಇರುತ್ತಲ್ಲ, ನೀವಿಬ್ರು ಹೀಗೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಗಾಳಿ ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಹೀಗೆ ದಾರಿ ಬಿಡಿಸಿದ್ರಿ ಸಂಸಾರ ಕೆಟ್ಟೋಗುತ್ತೆ. ಇಂಥ ಸಮಯದಲ್ಲಿ ನೀನು ಅಲ್ಲೇ ಇರಬೇಕು, ಅಲ್ಲಿದ್ದು ನೀನು ಸರಿಪಡಿಸ್ಕೋಬೇಕು. ತವ್ರ ಮನೆಗೆ ಇರ್ತಕ್ಕಂಥ ಸಮಂಜಸ ಅಲ್ಲ. ಫಸ್ಟ್ ನೀನು ಅತ್ತೆ ಮನೆಗೆ ಹೊರಡಮ್ಮ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಒಂದು 11 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ಅಥವಾ ನಿಮ್ಮ ಮನೆ ಸಮೀಪದಲ್ಲಿ ಅಥವಾ ನಿಮ್ಮ ಅತ್ತೆ ಮನೆ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಹುತ್ತ ಇದ್ರೆ ಹುತ್ತಕ್ಕೊಂದು 11 ನಮಸ್ಕಾರ ಹಾಕಿ ಪ್ರತಿದಿನ ಹುತ್ತದ ಮಣ್ಣಿನ ಪ್ರಸಾದನ ಹಣೆಗಿಟ್ಕೋ, ನಿಮ್ಮ ಪತಿದೇವರು ಕೊಡು. ಖಂಡಿತ ಅನುಕೂಲ ಆಗುತ್ತೆ, ನೀವು ಚೆನ್ನಾಗಿರ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ಬೇರೆ ಯಾವ ವಿಚಾರನೂ ತಲೆ ತನ್ಕೋಬೇಡ. ಒಳ್ಳೇದಾಗ್ಲಿ ನಿಮಗೂ. ಈಗ ಮತ್ತೊಬ್ರು ಕರೆ ಮಾಡಿ ಕಾಯ್ತಿದ್ದಾರೆ, ಯಾರವರು ಅಂತ ಕೇಳೋಣ ಬನ್ನಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ನಳಿನಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ನಳಿನಿ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಓಕೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿವಸದಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ, ಇವತ್ತು ಸಿಕ್ಕಿದೆ ಲೈನ್. ತುಂಬಾ ಖುಷಿ ಆಗ್ತಾ ಇದೆ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಕೂಡ ನಿಮ್ಗೆ. ಥ್ಯಾಂಕ್ ಯು ಮಾ. ಒಳ್ಳೇದಾಗ್ಲಿ ಮಗು, ಹೇಳಮ್ಮ. ನಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಮದುವೆ ಆಗಿ 10 ವರ್ಷ ಆಯ್ತು. ಆದ್ರೆ ಅಷ್ಟೊಂದು ಹೊಂದಾಣಿಕೆ ಇಲ್ಲ. ಯಾಕೆಂದ್ರೆ ಮನೆಯಲ್ಲಿ ಗಂಡನ ಮನೆಯಿಂದ ಅಂದ್ರೆ ನಾವು ಗಂಡನ ಅಕ್ಕನ ಮನೆಯಲ್ಲೇ ಇರೋದು. ಹಾಗಾಗಿ ತುಂಬಾನೇ ತೊಂದರೆಗಳಿದೆ. ಅತ್ತೆಯಿಂದ ಅಥವಾ ಅವ್ರ ಅಕ್ಕನಿಂದ ಅಂದ್ರೆ ನಮ್ಮ ಯಜಮಾನ್ರೆಲ್ಲ ಅವ್ರು ಹೇಳಿದಾಗೆ ನಡ್ಕೋತಾರೆ. ಒಂದು ದಿವ್ಸನು ನಮಗೆ ಆಗಿ ನಡ್ಕೊಂಡಿಲ್ಲ. ಅವ್ರು ಹೇಳಿದಾಗೆ ನಾವು ನಡ್ಕೋಬೇಕು. ತುಂಬಾ ತೊಂದರೆಗಳಿದೆ. ಈಗ ಶನೇಶ್ವರನ್ ಬೇರೆ ನಡೀತಾ ಇದೆ. ಅದರಿಂದ ನೀವು ಏನ್ ಪರಿಹಾರ, ಏನ್ ಮಕ್ಳಿದಾರೆ, ಸಣ್ಣ ಮಕ್ಳಿದಾರೆ, ಪ್ರತಿಯೊಂದು ಮಾತನ್ನು ಅವ್ರಲ್ಲಿ ಅವ್ರು ಏನ್ ಹೇಳ್ತಾರೋ ಅದೇ ರೀತಿನೇ ಮನೆಯಲ್ಲಿ ನಡೆಯೋದು. ಮತ್ತೆ ನಾನು ವರ್ಕ್ ಕೂಡ ಮಾಡ್ತಾ ಇದೀನಿ. ಮನೆಯಲ್ಲೆಲ್ಲ ಮಾಡ್ಬಿಟ್ಟು ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡ್ಬೇಕು. ಮನೇಲಿ ತುಂಬಾನೇ ತೊಂದರೆ ಇದೆ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಖಂಡಿತ ಪರಿಹಾರ ಇದೆಯಮ್ಮ. ಆದರೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಯಾಕೆಂದರೆ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ನಿನ್ನ ನೋವು ನನಗೆ ಖಂಡಿತ ಅರ್ಥ ಆಗುತ್ತೆ. ಯಾಕೆಂದರೆ ನನ್ನ ಮನೆಯಲ್ಲಿ ನಾನಿದ್ದಾಗಲೇ ನನ್ನ ಬದುಕು ನನಗೆ ಬಹಳ ಕಷ್ಟ ಅಂದಾಗ ಇಂತಹ ಪರಿಸ್ಥಿತಿ ಇದು ಇನ್ನೂ ಕಷ್ಟ. ಅತ್ತೆ ಮಾವನ ಕೈಲಿ ಅವ್ರ ಕೈಗಳಿಗೆ ಇರ್ತಕ್ಕಂಥದ್ರಲ್ಲಿ ಅದಕ್ಕೊಂದು ಅರ್ಥ ಇದೆ. ಅವ್ರ ಅಕ್ಕ ಭಾವನ ಮನೇಲಿದ್ದಾಗ ಇಂತಹ ಸಮಸ್ಯೆಗಳು ಸಾಕಷ್ಟಿರುತ್ತೆ. ಎಷ್ಟೇ ಆದರೂ ಅಕ್ಕ ನಮ್ಮವರಾಗ್ಬೋದು, ಹೋಲಿ ಭಾವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬಹುದು. ಈ ಕಡೆ ಅಕ್ಕನ ಮನಸ್ಸಾಗುತ್ತೆ. ಭಾವ ಇಲ್ಲ, ಅವ್ರ ಅಕ್ಕ ಮಾತ್ರ ಇರೋದು. ಅವ್ರ ಭಾವ ತೀರ್ಕೊಂಡಿದ್ದಾರೆ. ಹಾಗಾಗಿ ಮನೆಯಲ್ಲಿ ಏನ್ ನಡಿಬೇಕು ಅಂದ್ರೆ ಅವ್ರು ಹೇಳ್ದಾಗೆ ನಡಿಬೇಕು. ಪ್ರತಿಯೊಂದು ಹಾಗೆ ನಡಿಬೇಕು. ಮತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ತುಂಬಾ ಕೆಟ್ಟದಾಗಿ ಒಂದು ಕೆಲ್ಸದವ್ರ ತರ ನೋಡ್ತಾರೆ. ಯಾವ್ದಕ್ಕೂ ಬೆಲೆ ಇಲ್ಲ. ಸುಮ್ನೆ ಮನೆಯಲ್ಲಿ ಒಂದು ಹೆಂಡತಿ ತರ ಇದೀನಿ ಅಷ್ಟೇ. ನಾನು ಎಲ್ಲಾ ಕೆಲ್ಸ ಮಾಡ್ಕೊಂಡು ಮತ್ತೆ ಯಾವ್ದಕ್ಕೂ ನನ್ನನ್ನ ಯಾವ್ದಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಅವ್ರ ಜೊತೆ. ಅವರೆಲ್ಲ ಒಂದು, ಬಟ್ ನಾನೊಬ್ಳು ಬೇರೆ ತರ. ಚಿಂತೆ ಮಾಡಬೇಡ ತಾಯಿ.
ನಿನ್ನಂಥ ಹೆಣ್ಮಕ್ಳು ಸಾಕಷ್ಟು ಜನ ನೋವು ತಿಂತಾ ಇದ್ದಾರೆ. ಸಾಕಷ್ಟು ಮನೆಗಳಲ್ಲಿ ಈ ಸಮಸ್ಯೆ ಇದೆ. ನಮ್ಮ ಜನಾಂಗ ಇವತ್ತು ಸಾಕಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನೆಲ್ಲ ಇಷ್ಟೆಲ್ಲ ಪ್ರಗತಿಯನ್ನು ಕಾಣ್ತಾ ಇದ್ರು ಸಹಿತ ಈ ಒಂದು ವಿಚಾರದಲ್ಲಿ ಸಂಸಾರದ 4 ಗೋಡೆ ಮಧ್ಯದಲ್ಲಿ ನಡೆಯುವಂತಹ ಈ ಒಂದು ಸಂಸಾರದ ರಹಸ್ಯಗಳಿದೆಯಲ್ಲ, ಇವೆಲ್ಲ ಇನ್ನೂ ಸಾಕಷ್ಟು ಸರಿದಿದ್ಕೊಳ್ಳೋಕ್ಕಾಗಿಲ್ಲ. ಅದು ಯಾಕೆ ಆಗ್ತಾ ಇಲ್ಲ ಅದನ್ನೇ ಅರ್ಥವಾಗದಂಥ ಪರಿಸ್ಥಿತಿ. ಯಾಕೆಂದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ ತಾಯಿ, ನಿನ್ನಂತೆ ಮತ್ತೊಂದು ಹೆಣ್ಣು ಸಹಿತ ಅಲ್ಲೇ ಇರೋದ್ರಿಂದ ಇಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟಿದೆ. ಹೆಣ್ಣಿಗೆ ಹೆಣ್ಣೆ ವೈರಿ ತಾಯಿ. ಯಾವತ್ತೂ ಅಷ್ಟೇ ನೋಡಿ, ಒಬ್ಬ ಗಂಡಸು ಮನೇಲಿ ಇಬ್ಬರು ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಕಿತ್ತಾಟ ಇರುತ್ತಲ್ಲ, ಒಂದು ಸ್ವಲ್ಪ ದಿವಸ ಅದು ಅಡ್ಜಸ್ಟ್ಮೆಂಟ್ ಆಗಿದ್ರೆ ಅವರಿಬ್ಬರು ಸಹಿತ ನನ್ನ ತಮ್ಮ ನನ್ನಣ್ಣ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಸರಿ ಹೋಗ್ಬಿಡ್ತಾರೆ. ಆದರೆ ಹೆಣ್ಮಕ್ಳಿದಾರಲ್ಲ ತಾಯಿ, ಆ ಮನಸ್ಥಿತಿ ಬರೋದಿಲ್ಲ ಅವರಿಗೆ. ಅದು ಒಂದು ಶಾಪ ಅಂತಾನೆ ಹೇಳ್ಬೋದು. ಬಹುಶಃ ಯಾವ ಋಷಿಗಳು ಯಾವ ಮುನಿಗಳು ಶಾಪ ಕೊಟ್ಟರು, ಹೆಣ್ಮಕ್ಳಲ್ಲಂತೂ ಇದೊಂದು ಬಾಧೆ ಇದ್ದೇ ಇದೆ. ಒಂದು ತಾಯಿ ನಿನ್ನ ಸ್ವರತರಂಗ ತುಂಬಾ ಪ್ರಯತ್ನ ಕೂಡ ಮಾಡಿದೆ, ನಾವು ಬೇರೆ ಹೋಗೋಣ ಅಂತ. 10 ವರ್ಷದಿಂದ ಇಲ್ಲೇ ಇದೀವಿ, ಬೇರೆ ಮಾತ್ರ ಹೋಗಕ್ ಸಾಧ್ಯ ಇಲ್ಲ, ನಮ್ಮ ಅಕ್ಕನ್ ಬಿಟ್ಟು ಹೋಗಲ್ಲ ನಾನು ಅಂತಾರೆ. ಮತ್ತೆ ಎಲ್ಲಾನು ಅದೇ ರೀತಿ ನಡಿಬೇಕು ಅಂತಾನೂ ಆಗುತ್ತೆ. ಹಾಗೆ ಎಷ್ಟು ಪ್ರಯತ್ನಗಳು ಮಾಡಿದೆ, ಎಲ್ಲಾ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಯಾವ್ದು ನಡೀತಾನೆ ಇಲ್ಲ. ಅವ್ರು ಹೇಳ್ದಾಗೆ ನಡಿಲೇಬೇಕು, ಇಲ್ಲಾಂದ್ರೆ ನನಗ್ ಮನೆಯಲ್ಲಿ ಜಾಗ ಇಲ್ಲ, ಆ ರೀತಿ ಆಗಿದೆ. ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಬೇರೆ ಇದೆಯಲ್ಲ ತಾಯಿ, ಭಾವ ಇಲ್ಲ ಅಂತ ಹೇಳಿದ್ರಿ. ಆಗೇನಾಗುತ್ತೆ, ಈ ಅತ್ತೆ ಮಾವ ಇರ್ತಕ್ಕಂಥವ್ರಾಗ್ಲಿ ಅಥವಾ ಹಿರಿಯರಾಗ್ಲಿ ಇವ್ರು ಅರ್ಥ ಮಾಡ್ಕೊಳ್ಳೋದು, ಅಯ್ಯೋ ನಮ್ಮ ಅಕ್ಕರು ಯಾರು ಇಲ್ಲಲ್ಲ ಜೊತೆಯಲ್ಲಿ ಅನ್ನೋ ಒಂದು ಫೀಲ್ ಬರುತ್ತೆ. 4 ಜನಕ್ಕೆ ಕಾಣೋದೇನಪ್ಪ ಅಂದ್ರೆ ಅಯ್ಯೋ ಮನೆ ಗಂಡಿಲ್ಲ, ಅದಕ್ಕೆ ಈತ ಇದ್ರೆ ಚೆನ್ನಾಗಿರುತ್ತೆ ಅಂತ. ಈ ಒಳ ಸಮಸ್ಯೆಗಳು ಇನ್ನೊಂದು ಹೆಣ್ಣಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಯಾರು ಅರ್ಥ ಮಾಡ್ಕೊಳ್ತಾರಮ್ಮ? ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಟ್ಟು ನೋಡಮ್ಮ, ಜನ್ಮದಾರಭ್ಯ ಕೆಲವು ಪ್ರಾರಬ್ಧ ಕರ್ಮಗಳು ಏನೋ, ಮನುಷ್ಯನಿಗಂತೂ ನೋವಿದ್ದೇ ಇರುತ್ತೆ ಸಹಜ. ಆದರೆ ಅಲ್ಲೇ ಸುಖ ಹುಡುಕೋಬೇಕಮ್ಮ. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲೇ ಸುಖ ಹುಡುಕಬೇಕು. ನಾವು ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಒಂದು ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗೂ ಇಲ್ಲ. ಪ್ರಸ್ತುತ ವೃಶ್ಚಿಕ ರಾಶಿ ಅಂತ ಬರೀ ಹೇಳ್ತಾ ಇದೆಯಾ. ವೃಶ್ಚಿಕ ರಾಶಿಯವರಿಗೆ ಈಗ ಇನ್ನು ಶನಿ ಹೇಗಿರ್ತಕ್ಕಂಥದ್ದು, ಆ ಶನಿ ಪ್ರಭಾವದಲ್ಲಿ ನಡೀತಕ್ಕಂಥ ಕೆಲವು ನೋವುಗಳು ಸಾಕಷ್ಟು ಇರುತ್ತೆ. ಈಗಾಗಲೇ ಸತತ 10 ವರ್ಷದಿಂದ ನೀನು ಒಂದಲ್ಲ ಒಂಥರ ನೋವು ನೋಡಿದ್ರು, ಇನ್ನು ಮುಂದಿನ ನೋವುಗಳು ಮತ್ತಷ್ಟು ಸ್ವಲ್ಪ ಜಾಸ್ತಿ ಇರಬಹುದು. ಆದರೆ ಅದಕ್ಕೆ ತತ್ಸಮಾನ ನಿನ್ನ ಮನಸ್ಸನ್ನ ಹಗುರಪಡಿಸ್ಕೊಳ್ಳೋದಕ್ಕೆ, ನಿನ್ನ ಮನಸ್ಸಲ್ಲಿ ಒಂದು ಸಂತೋಷ ತಂದುಕೊಳ್ಳೋಕೆ ಇನ್ನೊಂದು ಬೀಜಾಕ್ಷರಿ ಮಂತ್ರ ಇದೆ. ಆ ಮಂತ್ರವನ್ನು ನೀನು ಪಠನೆ ಮಾಡಬೇಕು ಪ್ರತಿ ದಿವಸ ಸಾಧ್ಯವಾದಷ್ಟು. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ನಿನ್ನ ಕೆಲಸ ಕಾರ್ಯಗಳು ಏನೇ ಇರಲಿ, ನೀನು ಯಾವುದೇ ವೃತ್ತಿಧರ್ಮದ ನೀನು ಏನೇ ಕೆಲಸ ಮಾಡ್ತಿದ್ರು ಒಳಗಡೆ ನಿನ್ನ ಹೃದಯದಲ್ಲಿ ಈ ಒಂದು ಮಂತ್ರ ಪ್ರತಿದಿನ ನಿನ್ನ ಉಸಿರಾಟ ಥರ ನಡೀತಾ ಇರಬೇಕು. ಶಂ ಶನೈಶ್ಚರಾಯ ನಮಃ. ಆ ಶನಿ ಮಂತ್ರವನ್ನು ಒಂದು ಪಠನೆ ಮಾಡ್ತಾ ಬಾ, ನಿನಗೊಂದು ವಜ್ರ ಕವಚ ಇರುತ್ತೆ. ಆಯ್ತಾ ತಾಯಿ? ಆದಷ್ಟು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ, ಹುಚ್ಚು ತೀರ್ಮಾನಕ್ಕೆ ಹೋಗ್ಬೇಡ. ಸ್ವಲ್ಪ ದಿವಸ ಅದು ಒಂದು ಒಳ್ಳೆ ಕಾಲ ಬರುತ್ತೆ. ಆ ಕಾಲ ನೋಡಮ್ಮ, ರಾತ್ರಿ ಆದ್ಮೇಲೆ ಹಗಲಾಗಲೇಬೇಕು, ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು. ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಇವತ್ತು ಕಷ್ಟ ಇದೆ ನಿನಗೆ, ನಾಳೆ ನೀನು ತುಂಬಾ ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗದಲ್ಲಿ ಬಹಳ ಅನುಕೂಲವಾಗಿ ಚೆನ್ನಾಗಿರ್ತಕ್ಕಂಥ ದಿನಗಳು ತುಂಬಾ ಹತ್ತಿರದಲ್ಲಿದೆ. ಧೈರ್ಯ ತಂದ್ಕೋ, ಧೈರ್ಯ ಮಾತ್ರ ಕೆಡಿಸ್ಕೋಬೇಡ. ಒಳ್ಳೇದಾಗ್ಲಿ ಮಗು. ನಳಿನಿಯವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರೂಜಿಯವರ ಮಾತಿಂದ ಖಂಡಿತ ನಿಮಗೆ ಸಾಂತ್ವನ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ? ಸಿಂಹರಾಶಿ. ಖಂಡಿತಮ್ಮ. ಇನ್ನ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಡ್ಡಿ ಆತಂಕ ಅನ್ನೋದು ಸಾಕಷ್ಟು ಇರುತ್ತೆ. ಧೈರ್ಯ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಯೋಚನೆ ಮಾಡಿ ಸಮಂಜಸವಾಗಿ ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಆದಷ್ಟು ಭಗವದ್ ಧ್ಯಾನ ಮಾಡ್ತಾ ಇವತ್ತಿನ ದಿನನ ಅಷ್ಟು ಸಮಂಜಸವಾಗಿಲ್ದಿರ ಏನೇ ವ್ಯವಹಾರ ಮಾಡೋದಕ್ಕೋದ್ರೂ ಅಡ್ಡಿ ಆತಂಕ ಇದೆ ನಿಜ. ಹಾಗಂತ ಸುಮ್ಮನೆ ಇರೋದು ಬೇಡ. ಮಾಡ್ತಕ್ಕಂಥ ಕಾಯಕವನ್ನು ಭಗವಂತನ ಮೇಲೆ ಭಾರ ಹಾಕಿ ಸಮಾಧಾನ ರೀತಿ ಮಾಡಿ, ಸಾಧ್ಯವಾದರೆ ಒಂದು ಸೂರ್ಯ ನಮಸ್ಕಾರ ಮಾಡಿ ನಂತರ ಮುಂದಿನ ಕೆಲಸಗಳನ್ನು ಪ್ರಾರಂಭಿಸಿ. ಆಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿರ್ತಕ್ಕಂತಹ ಒಂದು ಅದೃಷ್ಟ ರೇಖೆಗಳು ಸಾಕಷ್ಟಿದೆ. ಆದರೆ ಮನಸ್ಸಲ್ಲಿ ಒಂಥರ ಬಾಧೆನೂ ಬಹಳಷ್ಟು ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ನೀವು ಯಾವುದೇ ಒಂದು ವಿಚಾರವಾಗಿ ಲಾಭಕ್ಕಾಗಿ ನೀವು ಏನೇ ಕೆಲಸ ಮಾಡೋದಕ್ಕೋದ್ರೂ ಅದು ನಷ್ಟವಾಗುತ್ತೆ. ಹಾಗೆ ಇವತ್ತು ಕೆಲವು ನಿಂದನೆ ಮಾತುಗಳು ಆತ್ಮೀಯರಿಂದ, ಜೊತೆಲಿರ್ತಕ್ಕಂಥವರಿಂದ, ಅಣ್ಣ ತಮ್ಮಂದರಿಂದ, ಮನೇಲಿರ್ತಕ್ಕಂಥ ಹಿರಿಯರು, ಮೇಲಿರ್ತಕ್ಕಂಥ ಅಧಿಕಾರಿಗಳು, ಅಥವಾ ನೀವು ಯಾವ ಕೆಲಸ ಮಾಡ್ತಿರ್ತೀರೋ ಆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವರಿಂದ ಸಣ್ಣ ಪುಟ್ಟ ಮಾತು ಕೇಳುವಂಥದ್ದು, ಸಭೆಗಳಲ್ಲಿ ಅವಮಾನ ಆಗುವಂಥದ್ದು ಭಾಳ ಜೋಪಾನ. ಆದರೂ ಇವತ್ತು ಆಗ್ತಕ್ಕಂತಹ ಇಂತಹ ಒಂದು ಅವಘಡಗಳನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲಿ ನೀವು ಮಾಡಬೇಕಾದ್ದು, ಒಂದು ತಾಮ್ರದ ಚೊಂಬಲ್ಲಿ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಅರ್ಧ ನೀರು ಹಾಕಿ ಆ ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಆ ನೀರನ್ನ ಮನೆಯಿಂದ ಆಚೆಗೆ ಹಾಕಿ ನಂತರ ಆಚೆ ಹೊರಟ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು
ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಾಣ್ತೀರಿ. ಜೊತೆಗೆ ತುಂಬ ದಿವಸಗಳಿಂದ ನಿಂತಿರ್ತಕ್ಕಂತಹ ಕೆಲಸಕ್ಕೆ ಒಂದು ಚಾಲನೆ, ಅದಕ್ಕೆ ಬೇಕಾದಂಥ ಅನುಕೂಲತೆ ಸಿಗುತ್ತೆ. ಮಧ್ಯಾಹ್ನದ ವೇಳೆಗೆ ಅರ್ಧ ತಲೆನೋವಿಂದ ಒದ್ದಾಡಬೇಕಾಗತ್ತೆ. ತಲೆನೋವು, ಸ್ವಲ್ಪ ಮೈಕೈ ನೋವು ಇವತ್ತು ತುಲಾರಾಶಿಯವರಿಗೆ ಕಾಣಬಹುದು. ಆದರೆ ತುಲಾರಾಶಿಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ವಿದ್ಯಾರ್ಥಿನಿಯರಿಗೆ ಇವತ್ತು ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸುಖ ಸಂತೋಷ, ಒಂದು ನೆಮ್ಮದಿ, ಏನೋ ಒಂದು ಉತ್ಸಾಹ, ಇಂಥವೆಲ್ಲವೂ ಇದೆ. ವಿದ್ಯಾರ್ಥಿನಿಯರು ಅಂದಾಗ ಸ್ವಲ್ಪ ವಿಚಾರಗಳನ್ನು ಬೇರೆ ತಿಳಿಸಬೇಕು ನಿಮಗೆ, ಆದರೆ ಸಮಯದ ಅಭಾವ ನನಗಿದೆ. ಸ್ವಲ್ಪ ಸಮಯ ಕಳೀಲಿ. ತುಲಾರಾಶಿಯವರ ಭವಿಷ್ಯತ್ತು ತುಂಬ ಚೆನ್ನಾಗಿದೆ, ಒಳ್ಳೆ ಭವಿಷ್ಯತ್ತಿದೆ, ಯಶಸ್ಸಿದೆ. ಸ್ವಲ್ಪ ಕಷ್ಟ ಬಿದ್ದು ನೀವು ಸಮಂಜಸವಾದ ಕೆಲಸಗಳನ್ನು ನಡೆಸಿದ್ರೆ ಸಾಕಷ್ಟು ಲಾಭ ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಾವು ಬೆಳಗಾವಿಯಿಂದ ಮಾತಾಡ್ತಿರೋದು. ಹಾ, ತಮ್ಮ ಹೆಸರು? ಮಂಗ್ಲಾ ಅಂತೇಳಿ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಾನ್ ಬಗ್ಗೆನೇ ಕೇಳ್ಬೇಕಾಯ್ತು. ಗುರೂಜಿ ಇದ್ದಾರೆ, ಹಾಗಿದ್ರೆ ಮಾತಾಡಿಮ್ಮ. ಆಯ್ತು ಕೊಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಇಲ್ಲ, ನನ್ನ ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ, ಮತ್ತೆ ನನ್ನ ಲೈಫ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಮ್ಮ, ಮಾತಾಡು ತಾಯಿ. ಏನಿಲ್ಲ ಗುರುಜಿ, ಮೇಲೆ ಮೇಲೆ ಆರೋಗ್ಯ ಕಟ್ತಾ ಇದೆ, ಮತ್ತೆ ತಲೆನೋವು, ಪಿತ್ತ, ಕಫ ಸಮಸ್ಯೆ ಆಗ್ತಾ ಇದೆ. ಇದು ಇನ್ನೂ ಒಂದು 6 ತಿಂಗಳು ಹೀಗೆ ಇರುತ್ತಮ್ಮ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಸಮಂಜಸವದ್ದಲ್ಲದ್ರಿಂದ ಅಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಪಿತ್ತ, ಕಫ ಅಂತಕ್ಕಂಥದ್ದು, ತಲೆನೋವು ಅಂತಕ್ಕಂಥದ್ದು. ಸಾಮಾನ್ಯಕ್ಕೆ ಪಿತ್ತಕ್ಕೂ ತಲೆನೋವು ಬರುತ್ತೆ. ಕಫ ಕಟ್ಟಿದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆಗ ಮತ್ತಷ್ಟು ಅಲರ್ಜಿ ಪ್ರಾಬ್ಲಮ್ ಶುರುವಾಗುತ್ತೆ. ಉಸಿರಾಟದಲ್ಲಿ ರಾತ್ರಿ ಒಂದೇ ಮುಗಲ್ ಉಸಿರಾಡ್ತಕ್ಕಂಥದ್ದು ಅಥವಾ ಬಾಯಲ್ಲಿ ಉಸಿರಾಡ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ಆಗುತ್ತೆ. ಇದೆಲ್ಲವೂ ಸಹಿತ ಇನ್ನೂ ಒಂದು 6 ತಿಂಗಳು. ಚಂದ್ರ ಅಂದ್ರೆ ಶೀತ ಸ್ವಭಾವ ಆದ್ರಿಂದ ನೀವು ಬಹಳ ಬೇಗ ಕೋಲ್ಡ್ ಎಫೆಕ್ಟ್ ಆಗೋದ್ರಿಂದ ನಿಮಗೆ ಇಂತಹ ಸಮಸ್ಯೆಗಳಾಗ್ತಾ ಇದೆ. ದೇಹದಲ್ಲಿ ಬಹಳ ಬೇಗ ಕೋಲ್ಡ್ ಆಗ್ತಾ ಇದೆ, ಬಹಳ ಒಂಥರ ಶೀತ ಸ್ವಭಾವ ಆಗುತ್ತೆ. ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರನ ಆಸ್ಥಾನ ಹೇಗಿದೆ ಅನ್ನೋದು ಅಲ್ಲೇ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ. ಅದರಿಂದ ನಿಮ್ಮ ಸ್ವರತರಂಗ ಪ್ರಕಾರ ಈ ಒಂದು ಸಮಸ್ಯೆಗಳು ಇನ್ನೂ 6 ತಿಂಗಳ ತನಕ ಹೀಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಉಷ್ಣ ಕಷಾಯಗಳನ್ನು ಸ್ವಲ್ಪ ತೆಗೆದುಕೊಳ್ಳೋದು ಬಹಳ ಉತ್ತಮ ಅನ್ಸುತ್ತೆ. ಒಳ್ಳೆದಾಗಿ. ಸ್ವಲ್ಪ ಲೈಫ್ ಜೀವನ ಬಗ್ಗೆ ಕೇಳ್ಬೇಕಾಯ್ತು, ಮುಂದಿನ ಜೀವನ ಹೇಗಿದೆ? ಮುಂದಿನ ಜೀವನ ಚೆನ್ನಾಗಿದೆ ತಾಯಿ, ಅಧೈರ್ಯ ಪಡೋದು ಬೇಡ. ಒಳ್ಳೆದಾಗ್ಲಿಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡೋ ಸಮಯ ಆದ್ರೂ ಕೂಡ ತುಲಾ ರಾಶಿಯವರ ಕುರಿತಾಗಿ ಹೇಳಿದ್ರಿ. ವಿದ್ಯಾರ್ಥಿಗಳು ಅನ್ನೋ ಒಂದು ಪದ ಬಂದ ಕೂಡಲೇ ನಿಮ್ಮ ಮನಸ್ಸೇನೋ ಬೇರೆ ಹೇಳ್ಬೇಕು ಅಂತ ಅನಿಸ್ತಿತ್ತೇನೋ, ಅದರ ಸಮಯದ ಅಭಾವದಿಂದ ವಿರಾಮದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ರಿ. ವೃಶ್ಚಿಕ ರಾಶಿಗೂ ಹೋಗೋಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಏನ್ ಹೇಳ ಬಯಸ್ತಿದ್ರಿ ಗುರುಜಿ? ಖಂಡಿತಮ್ಮ, ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಅವಘಡಗಳನ್ನು ನೋಡಿದ್ರೆ, ಮೊನ್ನೆ ಅಷ್ಟೇ ಬಂದಂತಹ ಈ ಸುದ್ದಿಗಳನ್ನು ನೋಡ್ತಾ ಇದ್ರೆ ಹೆಣ್ಣು ಮಕ್ಕಳ ಬದುಕು ಭಾರಿ ಕಷ್ಟಕ್ಕೆ ಬರ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೊರಡ್ತಕ್ಕಂತಹ ಹೆಣ್ಮಕ್ಳು ಮನೆಯಿಂದ ಮಕ್ಕಳನ್ನು ಆಚೆ ಕಳಿಸಿ ಪುನಃ ಮನೆಗೆ ಬಂದು ಸೇರೋ ತನಕ, ಹೆಣ್ಮಕ್ಳು ಮನೆಗೆ ಬಂದು ಸೇರೋ ತನಕ ಬಹಳ ನೋವು ಅನುಭವಿಸಬೇಕಾದಂಥ ಪ್ರಸಂಗ ಎದುರಾಗ್ತಾ ಇದೆ. ನಾನೀಗ ಹೇಳ್ತಾ ಇರ್ತಕ್ಕಂತಹದ್ದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ವಿಚಾರಗಳು. ನಮ್ಮ ಮನೆ ಮಕ್ಕಳನ್ನ ನಾವು ಇವತ್ತು ದಿವಸ ಹೆಣ್ಮಕ್ಳನ್ನ ಶಾಲೆಗೋ ಕಾಲೇಜಿಗೋ ಕಳಿಸಿದ್ರೆ ಪುನಃ ಸಂಜೆ ಬಂದು ಮನೆ ಸೇರೋ ತನಕ ಮನೇಲಿರ್ತಕ್ಕಂಥ ಅವರ ಮನಸ್ಸು, ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಅವರ ತಂದೆ ತಾಯಿಯ ಮನಸ್ಸು ಭಾಳಷ್ಟು ಒಂಥರ ನೀರಿನ ಸಾಮಾನ್ಯಕ್ಕೆ ನೀರಲ್ಲಿರ್ತಕ್ಕಂತಹ ಮೀನನ್ನು ತೆಗೆದು ಹೊರಬಿಟ್ರೆ ಹೇಗಿರುತ್ತೋ ಅಂಥ ಪ್ರಸಂಗ ಆಗ್ತಿದೆ. ಯಾಕೆಂದರೆ ಯಾವ ಒಂದು ಪೇಪರ್ಗಳಲ್ಲಾಗಲಿ, ಯಾವ ಮಾಧ್ಯಮಗಳಲ್ಲಾಗಲಿ, ಮಾಧ್ಯಮಗಳ ಚಾನಲ್ ಬದಲಾಯಿಸಿದ್ರೆ ಅಲ್ಲಿಂತಹ ಅವಘಡಗಳು ಕಾಣಿಸ್ತಾ ಇರುತ್ತೆ. ಪೇಪರ್ ನಾವು ತಿರುಗಿಸ್ತಾರೆ, ಯಾವೊಂದು ಪತ್ರಿಕೆಗಳ ಪೇಪರ್ಗಳನ್ನು, ಬುಕ್ಸನ್ನು, ಮ್ಯಾಗಝಿನ್ಸನ್ನು ತಿರುಗಿಸಿದ್ರೆ ಅಲ್ಲಿ ಇದು ಮುಖಪುಟದಲ್ಲೇ ಇದು ಕಾಣಿಸ್ತಾ ಇರುತ್ತೆ. ನಮ್ಮನೆ ಮಕ್ಕಳು ಬೇರೆ ಅಲ್ಲ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಅವಘಡಗಳಲ್ಲಿ ಸಿಕ್ಕಾಕೊಳ್ತಾ ಇರ್ತಕ್ಕಂಥ ಮಕ್ಕಳು ಬೇರೆ ಅಲ್ಲ. ಎಲ್ಲದರ ಬಗ್ಗೆ ಒಂದು ಚಿಂತನೆ ಬೇಕಾಗಿದೆ. ಆದರೆ ಇಲ್ಲಿ ಕೆಲವು ಪ್ರಚೋದನಾಕಾರಿಯಂತಹ ವೈವಿಧ್ಯಗಳು ನಡೀತಾ ಇದೆ. ಶಾಲಾ ಕಾಲೇಜುಗಳು ಎಲ್ಲೋ ಇರುತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ ಅಂತೇಳಿ ತಂದೆ ತಾಯಿ ಎಲ್ಲೋ ಇಷ್ಟು 4-5 ಕಿಲೋಮೀಟರ್, 6 ಕಿಲೋಮೀಟರ್, 8 ಕಿಲೋಮೀಟರ್ ದೂರ ಇದ್ರೂ ಪರವಾಗಿಲ್ಲ, ಆ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಶಾಲೆಗೆ ಸೇರಿಸ್ತಿದ್ದೀವಿ, ಕಾಲೇಜುಗಳು ಸೇರಿಸ್ತಾ ಇದ್ದೀವಿ. ನಮ್ಮ ಮನೆ ಪರಿಸರ ಎಲ್ಲ ಆಯಾ ಪ್ರಾಂತ್ಯಗಳಲ್ಲೇ ಸಿಗಬೇಕು ಅಂದ್ರೆ ಸಿಗೋದಲ್ಲ. ಇದಕ್ಕೆ ಪರಿಹಾರ ತುಂಬ ಕಷ್ಟ ಅಂತ ಇದೆ ಹುಡುಕಾದು. ಅಂದರೆ ಕಷ್ಟ ಎಷ್ಟೇ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಏನು ತಪ್ಪುಗಳಿದೆ ಅನ್ನೋದನ್ನು ನಾವು ಸರಿತಿದ್ದುಕೊಂಡ್ರೆ ಸ್ವಲ್ಪ ಒಂಚೂರು ಇಂತಹ ಒಂದು ಅವಘಡಗಳಲ್ಲಿ ತಪ್ಪಿಸ್ಕೋಬೋದೇನೋ ಅನ್ನೋವಂತಕ್ಕಂಥ ಒಂದು ಮನಸ್ಸಷ್ಟೇ. ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಅನಾಚಾರಗಳಾಗಿ ಇಷ್ಟು ಒಂದು ಅವಘಡಗಳು ನಡೀತಿದ್ರು ಸಹಿತ ಇನ್ನೂ ಯೂನಿಫಾರ್ಮ್ ಬಗ್ಗೆ, ಆ ಮಕ್ಕಳು ಹಾಕ್ತಕ್ಕಂಥ ಉಡುಗೆ ತೊಡುಗೆಗಳ ಬಗ್ಗೆ, ಆ ಬಟ್ಟೆಗಳ ಬಗ್ಗೆ ಒಂದು ಸೂರು ಪರಿಜ್ಞಾನ ಇಲ್ಲದಂಥ ರೀತಿ
ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದೆ. ನಾನು ಸಹಿತ ಸಾಕಷ್ಟು ಶಾಲಾ ಕಾಲೇಜುಗಳಿಗಾಗಲಿ ಈ ಒಂದು ಎಂಥ ಒಂದು ಫಂಕ್ಷನ್ಸ್ಗಾದರೂ ಯಾವುದೇ ಕಾರ್ಯಕ್ರಮಗಳಿಗಾದರೂ ಗಣಪತಿಯ ಫಂಕ್ಷನ್ಗೆ ಹೋದರೂ ಸಹಿತ ಅಲ್ಲೂ ಇಂತಹ ಕಾರ್ಯಕ್ರಮದ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನಿಮಗೆ ಪೇರೆಂಟ್ಸ್ಗೆ, ತಂದೆ ತಾಯಂದರಿಗೆ, ನಿಮಗೆ ಸಡನ್ನ ಮಕ್ಕಳಿಗೆ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಬಟ್ಟೆನ ಬದಲಾಯಿಸುವಂಥ ಸನ್ನಿವೇಶ ಬಂದಾಗ ನಿಮಗೆ ಮಕ್ಕಳಿಗೆ ಬಟ್ಟೆ ಬೇರೆ ಕೊಡಿಸೋದಕ್ಕೆ ತೊಂದರೆ ಆಗಿರ್ಬೋದು. ನೋಡಿ, ಹಬ್ಬ ಹರಿದಿನಕ್ಕೆ ಅಂತ ಕೊಡಿಸುವಂಥ ಬಟ್ಟೆಗಳಿದೆಯಲ್ಲ, ಅಂಥ ಬಟ್ಟೆಗಳೇ ಮೈತುಂಬ ಹಾಕುವಂಥ ಬಟ್ಟೆಗಳು ಕೊಡಿಸಿ. ಒಂದು ಚೂಡಿದಾರ್ ಹಾಕುವಂಥದ್ದು ಅಥವಾ ಮೈತುಂಬ ಬಟ್ಟೆ ಇರತಕ್ಕಂಥದ್ದು ಬಹಳ ಉತ್ತಮ. ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಏನಪ್ಪ ಗುರುಗಳು ಪ್ರತಿ ಸತಿ ಹೆಣ್ಣುಮಕ್ಕಳು ಬಟ್ಟೆ ಬಗ್ಗೆನೇ ಮಾತಾಡ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಆದರೆ ನಡೀತಾ ಇರ್ತಕ್ಕಂಥ ಅವಘಡಗಳೇನು? 8ನೇ ಕ್ಲಾಸ್ ಮಕ್ಕಳಿಗೆ ಅಂಥ ಮಗುವಿನ ಮೇಲೆ 4-5 ಜನ ಅತ್ಯಾಚಾರಕ್ಕೀಡಾದರೆ, ಅತ್ಯಾಚಾರ ಮಾಡ್ತಕ್ಕಂತಹ ಒಂದು ಅವಘಡಗಳು ನಡೀತಾ ಇದ್ರೆ ಅದ್ರ ಪರಿಸ್ಥಿತಿ ಹೇಗಿರುತ್ತೆ ತಾಯಿ? ಯೋಚನೆ ಮಾಡಿ. ಅದರಿಂದ ಸಾಧ್ಯವಾದಷ್ಟು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಗಳನ್ನು ಏನು ಹಾಕ್ತಿದ್ದಾರೆ ಅದನ್ನ ಈ ಮಿಡಿ ಅಂತ ಹಾಕಂತಕ್ಕಂಥದ್ದನ್ನು ತೆಗೆಸಿ ಮೈತುಂಬ ಹಾಕ್ತಕ್ಕಂಥ ಒಂದು ಪೈಜಾಮ ಜುಬ್ಬನೋ ಏನು ಹೇಳ್ತಾನೆ ಚುಡಿದಾರು ಇಂತಹದ್ದನ್ನು ಹಾಕ್ಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ನಾನೊಬ್ಬನ ಧ್ವನಿ ಎತ್ತಿದ್ರೆ ಸಾಲದು. ಕೆಲವೊಂದು ಶಾಲೆಗಳಲ್ಲಾಗ್ಲೇ ಬದಲಾವಣೆ ಆಗಿದೆ ಗುರುಜಿ. ಸಲ್ವಾರ್ ಕಮೀಸೆ ಹಾಕ್ಬೇಕು ಅಂತ ಕಡ್ಡಾಯ ಮಾಡಲಾಗಿದೆ. ನೀವು ಹೇಳುವಂತೆ ಆ ಮಕ್ಕಳು ಬೆಳಗ್ಗೆ ಹೊತ್ತು ಶಾಲೆಗೆ ಹೊರಡ್ತಿರ್ತಾರೆ, ಆತರ ಓಡ್ತಿರ್ತಾರೆ, ಆ ಹಿಂದ್ಗಡೆ ಬ್ಯಾಗ್ ಹಾಕೊಂಡಿರ್ತಾರೆ, ಇಲ್ಲದಂತ ರೀತಿ ಅವತಾರ ಆಗ್ತಾ ಇರತ್ತೆ. 4-6 ಜನ ಹಿಂದೆ ಬಿದ್ದಿರ್ತಾರೆ. ಬರೀ ಅಲ್ಲಿ ನಡೀತಕ್ಕಂಥದ್ದಷ್ಟೇ ಅಲ್ಲ, ಶಾಲಾ ಕಾಲೇಜುಗಳಲ್ಲೂ ನಡೀತಿದೆ ಇದು. ಪಾಠ ಹೇಳ್ತಕ್ಕಂಥ ಗುರುಗಳು ಅಂತ ಹೇಳಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗುರುಗಳ ಮುಂದೆ ಕೂತಾಗ ಗುರುಗಳ ಕಣ್ಣು ಸಹಿತ ಬೇರೆಂತರ ದಾರಿಯಲ್ಲಿ ತಪ್ಪುತ್ತಾ ಇದೆ. ನಾವು ಮನೆಯಲ್ಲಿ ನೆಟ್ಟಿಗಿದ್ರೆ ತಾನೆ, ನಮ್ಮ ಮೇಲೆ ಸರಿಯಾದಂಥ ಬಟ್ಟೆ ಹಾಕೊಂಡಿದ್ರೆ ತಾನೆ ಮತ್ತೊಬ್ಬರು ನೋಡಿ ನಮ್ಮನ್ನ ಸಮಂಜಸವಾದ ರೀತಿ ನೋಡ್ಲಿಕ್ಕೆ ಆಗುವಂಥದ್ದು. ಇಲ್ಲಿ ಗುರುಗಳು ಅನ್ಯತಾ ಭಾವಿಸಬಾರ್ದು, ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ನಾನು ಹೇಳ್ತಕ್ಕಂಥವ್ರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪೇನು ಅವಘಡ ಏನು ಅದನ್ನೆಲ್ಲ ಸರಿಪಡಿಸೋದಕ್ಕಷ್ಟೇ ನಿಮ್ಮ ಆಲೋಚನೆ ಬೇಕಾಗಿದೆ. ಯಾಕೆಂದ್ರೆ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದು ಬಹಳ ತೊಂದರೆ ಆಗ್ತಾ ಇದೆ. ಇದು ಇನ್ನು ಮುಂದಕ್ಕೆ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮನೆ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ನೀವು ಅಷ್ಟೇ ನಿಮ್ಮ ಹೆಣ್ಣುಮಕ್ಕಳ ಸ್ವತಂತ್ರ ಕಿತ್ಕೋತಾ ಇಲ್ಲ. ನಿಮ್ಮ ಸೌಂದರ್ಯನ ತೋರಿಸ್ಲಿಕ್ಕೆ ನಾವು ಅದಕ್ಕೆ ಬೇಡ ಅಂತ ಹೇಳ್ತಿಲ್ಲ, ನಿಮ್ಮಿಷ್ಟ, ನಿಮ್ಮ ಸಂಬಂಧಪಟ್ಟ ವಿಚಾರ. ಆದರೆ ಶಾಲಾ ಕಾಲೇಜು ಅಂದಾಗ ವಿದ್ಯಾರ್ಥಿಯ ಜೀವನಕ್ಕೆ ಬೇಕಾದಂಥ ಕಾಲ, ಆ ವಿದ್ಯಾರ್ಥಿ ಜೀವನ ಹೇಗಿರಬೇಕು, ಗುರುಗಳ ಮತ್ತು ನಿಮ್ಮ ಮಧ್ಯದಲ್ಲಿ ಇರಬೇಕಾದ್ರೆ ನೀವು ಹೇಗಿರಬೇಕು, ಹೊರಗಡೆ ಪ್ರಪಂಚಕ್ಕೆ ಓಡಾಡಬೇಕಾದ್ರೆ ಮಕ್ಕಳು ನೀವು ಬಟ್ಟೆ ನಿಮ್ಮ ಬ್ಯಾಗು ತೆಗೆದುಕೊಂಡು ಹೋಗ್ಬೇಕಾದ್ರೆ ಎಂಥ ಬಟ್ಟೆ ಹಾಕೋಬೇಕು. ದಯವಿಟ್ಟು ಇದರ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ. ಇನ್ನೂ ದಿನ ಕಳಿತಾ ಒಬ್ಬೊಬ್ಬರ ಮನೆ ಮಕ್ಕಳು ಈ ಥರ ಒಂದು ಸಮಾಜಕ್ಕೆ ಊಟವಾಗಿ ಹೋಗೋದಕ್ಕಿಂತ ನಮ್ಮ ಮನೆ ಮಕ್ಕಳ ಸಂರಕ್ಷಣೆಯಾಗಿ ನಮ್ಮ ಮನೆ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಿಮ್ಮೆಲ್ಲರ ಹೊಡೆದಾಟ ಬೇಕಾಗಿದೆ. ಇದನ್ನು ಮಾಡಿ. ಈ ನಿಮ್ಮ ಆನಂದ್ ಮಹರ್ಷಿಗಳವರ ಮನಸ್ಸಲ್ಲಿ ಈಗ ಆಡಿರ್ತಕ್ಕಂಥ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು. ಈ ನೋವು ನನಗೆ ನೋವಂತ ನಾನು ಅಂದ್ಕೊಳ್ಳಲ್ಲ. ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರ ಮನೆಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡಿ. ಹೆಣ್ಮಕ್ಳಿಗೆ ಎಲ್ರಿಗೂ ಕಿವಿ ಮಾತನ್ನ ಹೇಳಿದಿರಾ, ಬರೀ ಹೆಣ್ಮಕ್ಳಿಗಲ್ಲ, ಹೆಣ್ಮಕ್ಳನ್ನ ಹೆತ್ತೋರ್ಗೂ ಕೂಡ. ವೃಶ್ಚಿಕ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಈಗ ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಮನಸ್ಸಿಗೂ ಸಮಾಧಾನ, ನೆಮ್ಮದಿಯಾದಂಥ ಕೆಲಸ, ನೀವು ಮಾಡತಕ್ಕಂತಹ ಕಾಯಕದಲ್ಲಿ ಒಂದು ತೃಪ್ತಿ ಮತ್ತು ಸಾಕಷ್ಟು ಯಶಸ್ಸನ್ನು ಸಹಿತ ಇವತ್ತು ತಾವು ನೋಡ್ತೀರಿ. ಆದರೆ ಚಂದ್ರ ಮತ್ತು ಬುಧನ ಆಸ್ಥಾನದಿಂದ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವಘಡಗಳಿರಬಹುದು, ಅಸಮಾಧಾನ ಇರಬಹುದು, ನೆಮ್ಮದಿ ಇಲ್ಲಂಥ ರೀತಿ ಇರಬಹುದು. ಆದರೆ ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಸರಿ ಹೋಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಕಡಲೆಕಾಳು ಅಥವಾ ಕಡಲೆಬೇಳೆ ನಿಮಗಿದ್ರೆ 1 ಚಿಟಿಕೆಯಷ್ಟು ಕಡಲೆಕಾಳು ತೆಗೆದು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗ ನಿಮಗಿದೆ. ಹಾಗೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿರುತ್ತೆ. ಇವತ್ತು ಅಧಿಕವಾದಂತಹ ಲಾಭವನ್ನು ಕಾಣ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ಚಂಚಲತೆ, ಅಸಮಾಧಾನ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಒಳ್ಳೆಯ ಯೋಗ ಇದೆ. ಇವತ್ತು ಸಾಧ್ಯವಾದರೆ 1 ಚಿಟಿಕೆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ಆಗ್ನೇಯ ಭಾಗದಲ್ಲಿ ಮುಖ ಮಾಡಿ ಅದನ್ನು ಉಪ್ಪನ್ನು ದೃಷ್ಟಿ ತೆಗೆದು ಆಗ್ನೇಯ ಭಾಗದಲ್ಲೇ ಹಾಕಿ ನಂತರ ಆಚೆಗೆ ಹೊರಡಿ. ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸುಧಾರಣೆ ಸಿಗುತ್ತೆ. ಇನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅಧಿಕವಾದಂತಹ ಮೈಕೈ ನೋವು, ಮನಸ್ಸಿಗೆ ನೆಮ್ಮದಿ ಇರತಕ್ಕಂಥದ್ದು, ಭಯದ ವಾತಾವರಣ ಇರತಕ್ಕಂಥದ್ದು, ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೇ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೋ, ಯಾವ ತೊಂದರೆ ಆಗುತ್ತೋ, ಯಾವ ಸಮಸ್ಯೆಗೆ ನಾವು ತುತ್ತಾಗ್ತೀವೋ
ಅಥವಾ ನಮ್ಮಲ್ಲಿರ್ತಕ್ಕಂಥ ಹಣಕಾಸನ್ನು ಕಳ್ಕೊಳ್ಳೋಂಥ ದಿನ ಆಗುತ್ತೇನೋ, ಅಥವಾ ಭೂಮಿಗೆ ಹಾಕಿರ್ತಕ್ಕಂಥದ್ದು ಕೆಲವು ಭೂಮಿ ದೋಷಗಳಿಂದ ಬಂದು ಅದರಿಂದ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಈ ಥರ ಹಲವಾರು ಥರ ಆಲೋಚನೆ ಮಾಡ್ತಕ್ಕಂಥ ದಿನ ನಿಮ್ಮದಾಗಬಹುದು. ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ ನಿಮ್ಮ ಪ್ರಯತ್ನಗಳನ್ನು ಮಾಡಿದ್ರೆ ಒಳ್ಳೆಯ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿರೋದಿಲ್ಲ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಕಡೆ ಮತ್ತಷ್ಟು ಯಶಸ್ಸಿಗಾಗಿ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನೀವು ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಒಂದು ಶಕ್ತಿ ಆಲಯದಲ್ಲಿ ಯಾರು ಇಲ್ಲದಂತಹ ರೀತಿ, ಅಂದರೆ ಒಂದು ಶಕ್ತಿ ಆಲಯ ಆಗಿರಬೇಕು, ಒಂದು ದೇವಿ ದೇವಸ್ಥಾನ ಆಗಿರಬೇಕು, ನಿರ್ಜನ ಪ್ರದೇಶವಾಗಿರಬೇಕು, ಅಥವಾ ನೀವು ಕೂತ್ಕೊಳ್ತಕ್ಕಂಥ ನಿಮ್ಮ ಪರಿಸರದಲ್ಲಿ ಬೇರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ದಾಯಿ ಮುಂದೆ ಅಂದರೆ ದೇವಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿರುತ್ತೆ, ಅನುಕೂಲವೂ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗ ನಿಮಗಿದ್ದು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಹಾಗೂ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ಆ 3 ರಿಂದ 6ರ ಮಧ್ಯದಲ್ಲಿ ಆಗ್ತಕ್ಕಂಥ ಅವಘಡಗಳು ಸಾಕಷ್ಟು ಇರುತ್ತೆ. ವ್ಯಕ್ತಿಗಳ ಥರ ನಿಂದನೆ ಮಾತು ಕೇಳಬೇಕಾಗತ್ತೆ. ವಸ್ತುಗಳನ್ನು ಎಲ್ಲೋ ಇಟ್ಟು ನೀವು ಹುಡುಕಾಡುವಂಥ ರೀತಿ ಆಗುತ್ತೆ. ವಾಹನದಲ್ಲಿ ನೀವು ಚಲಿಸುವಾಗ, ವಾಹನ ಡ್ರೈವಿಂಗ್ ಮಾಡುವಾಗ ಇಲ್ಲದಂಥ ರೀತಿ ಅಚಾತುರ್ಯಗಳನ್ನು ತಂದುಕೊಳ್ಬೇಕಾಗತ್ತೆ. ಜೋಪಾನ, ಸಾಧ್ಯವಾದಷ್ಟು ಎಚ್ಚರ ಇರಲಿ. ಮನಸ್ಸನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ದೇಹ ಗಾಡಿ ಓಡಿಸುವಾಗ ನಿಮ್ಮ ಗಮನ ಒಂದು ಕಡೆ ಸಮಂಜಸವಾಗಿರಲಿ. ಜೊತೆಗೆ ಪ್ರಯಾಣದ ವೇಳೆ ಈ ಸಮಯದಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಸ್ವಲ್ಪ ಸಮಯನ ಹಾಗೂ ಈಗ ಮಾಡಿಕೊಂಡು ನಂತರ ಪ್ರಯಾಣ ಬೆಳೆಸಿದ್ರೆ ಸಾಕಷ್ಟು ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಾನು ರಾಜಣ್ಣ ಅಂತ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕು. ಗುರೂಜಿ ಇದ್ದಾರೆ, ಮಾತಾಡಿ ರಾಜಣ್ಣ ಅವರೇ. ಹಲೋ ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರಪ್ಪ, ಹೇಳಿ. ಏನಿಲ್ಲ, ನಮ್ಗೆ ತುಂಬಾ ತಾಪತ್ರೆ, 5-6 ತಿಂಗಳಿಂದ ತುಂಬಾ ಒಂಥರ ಹಿಂಸೆ ಆಗ್ತಾ ಇದೆ. ಅದರಿಂದ ನಮ್ಮ ಭವಿಷ್ಯ ಹೇಗಿದೆ ಅಂತ ಕೇಳೋಣ ಅಂತ. ಹಣಕಾಸು ತೊಂದರೆ. ನೋಡಿ ರಾಜಣ್ಣವರೇ, ಇದು ಸಮಸ್ಯೆ ಬರೀ 5-6 ತಿಂಗಳಿಂದ ಬಂದಂತದ್ದಲ್ಲ. ಕಳೆದ 1.5 ವರ್ಷದಿಂದಲೂ ನಿಮ್ಮ ಸಮಸ್ಯೆಗಳಿದೆ. ಇದು ಗ್ರಹಸ್ಥಿತಿಗಳಲ್ಲಿ ಆಗ್ತಾ ಇರತಕ್ಕಂತಹ ವ್ಯತ್ಯಾಸ. ಇನ್ನೂ ಒಂದು 8 ರಿಂದ 9 ತಿಂಗಳು ಹೀಗೆ ಇರುತ್ತೆ ನಿಮ್ಮ ವ್ಯತ್ಯಾಸಗಳು. ಅದರಲ್ಲಿ ಈ ಮಧ್ಯದಲ್ಲಿ ಸ್ವಲ್ಪ ವಾಹನಗಳಲ್ಲಿ ಸಣ್ಣ ಪುಟ್ಟ ಪೆಟ್ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಸಾಕಷ್ಟು ಕಂಡು ಬರುತ್ತೆ. ಸ್ವಲ್ಪ ಜೋಪಾನ, ವೆಹಿಕಲ್ ಅಲ್ಲಿ ಓಡಾಡುವಾಗ ಸ್ವಲ್ಪ ಜೋಪಾನ. ಮತ್ತೆ ಸಾಧ್ಯವಾದರೆ ನಿಮ್ಮ ಮನೆ ದೇವರ ದರ್ಶನ 2 ಸತಿ ಮಾಡಿ ಮತ್ತು ಅಶ್ವತ್ಥ ಪ್ರಾರ್ಥನೆ, ನಿರಂತರವಾಗಿ ಅಶ್ವತ್ಥ ವೃಕ್ಷನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಆಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬಹುದು. ಹಾಗೆ ಸಾಧ್ಯವಾದರೆ ಪ್ರತಿ ಗುರುವಾರ ಔದುಂಬರನ್ನ ಪ್ರಾರ್ಥನೆ ಮಾಡಿ ಕಪ್ಪು ಬಣ್ಣದ ಹಸುಗೊಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ 1-2 ಹೆಜ್ಜೆ ಮುಂದೆ ನಡೆಯುತ್ತೆ, ಅನುಕೂಲ ಆಗುತ್ತೆ. ಆದರೂ ಪ್ರಸ್ತುತ ಈ 9 ತಿಂಗಳು ಅಂತ ಒಂದು ಒಳ್ಳೆ ಕಾಲ ಅಲ್ಲ. ಈ 9 ತಿಂಗಳು ಸ್ವಲ್ಪ ಸಮಯಗಳ ವ್ಯತ್ಯಾಸ ಇರೋದ್ರಿಂದ ನೀವು ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ. ರಾಜಣ್ಣ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ. ಹಲೋ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ವೀಣಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಚಂದ್ರಾಯಪಟ್ಟಣದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ವೀಣಾ ಅವರೇ? ನಮ್ ಬಗ್ಗೆನೆ ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನೀವು ಚೆನ್ನಾಗಿದ್ದೀರಾ ಗುರುಜಿ? ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿರ್ಬೇಕು ಅಂತ ಕೇಳ್ತೀನಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ತುಂಬಾ ದಿನ ಟ್ರೈ ಮಾಡ್ತಿದ್ದೆ, ಲೈನ್ ಸಿಕ್ಕಿರ್ಲಿಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಬಗ್ಗೆ ಮತ್ತೆ ನಮ್ಮ ಅಣ್ಣವ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ ತಾಯಿ? ಗುರುಜಿ, ನಮ್ದು ಮದ್ವೆ ಬಗ್ಗೆ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದಾರೆ ಗುರುಜಿ. ಯಾವ್ದು ವರ ಏನು ಒಪ್ಪಿಗೆ ಬರ್ತಾ ಇಲ್ಲ. ಮನೇಲಿ ತುಂಬಾ ತೊಂದ್ರೆ. ನಮ್ಮ ಅಣ್ಣವ್ರದ್ದು ಇನ್ನೂ ಮದ್ವೆ ಆಗಿಲ್ಲ. ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾಗಿತ್ತು ಗುರುಜಿ. ತಂಗಿ ಮದ್ವೆ ಆಗೋ ತನಕ ಅಣ್ಣ ಮದ್ವೆ ಆಗೋಂಗಿಲ್ಲ, ಅಣ್ಣನ ಮದ್ವೆ ಆಗೋ ತನಕ ತಂಗಿ ಮದ್ವೆ ಆಗೋಂಗಿಲ್ಲ. ಹೌದು ಗುರುಜಿ. ಅಂದ್ರೆ ಇಬ್ಬರಿಗೂ ನೋಡ್ತಾ ಇದೀರಿ ಒಟ್ಟು ಮನೆಯಲ್ಲಿ? ಫಸ್ಟ್ ನಮ್ದು ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಗುರುಜಿ. ಎಲ್ಲೂನು ಸೆಟ್ ಆಯ್ತಿಲ್ಲ. ಈಗ ಸೆಟ್ ಆಗತ್ತಮ್ಮ. ಇಷ್ಟು ದಿವಸ ನಿಮ್ಗೆ ಸೆಟ್ ಆಗ್ತಿರ್ಲಿಲ್ಲ, ಈಗ ಖಂಡಿತ ನಿಮ್ಗೆ ಒಳ್ಳೆ ಕಾಲ ಇದೆ. ಈ ನಿಮ್ಮ ಸ್ವರತರಂಗ ಪ್ರಕಾರ ಈಗ ಪ್ರಸ್ತುತ ಒಳ್ಳೆ ಕಾಲ ಇದೆ, ಚಿಂತೆ ಮಾಡೋಂಗಿಲ್ಲ. ಬಹುಶಃ ಇನ್ನೊಂದು 3 ಅಥವಾ 4 ತಿಂಗಳಲ್ಲಿ ಒಂದು ವರ ಬರತಕ್ಕಂಥದ್ದು ಖಂಡಿತ ಸತ್ಯ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ನಾಗಾರಾಧನೆ ಮಾಡಿಸಿ. ಎಲ್ಲಾದ್ರೂ ನಾಗರಕಲ್ಲು ಪೂಜೆ ಮಾಡಿಸಿ ಸಾಕು. ನಾಗ ಪ್ರತಿಷ್ಠಾಪನೆ ಅಲ್ಲ, ನಾಗರಕಲ್ಲು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಒಂದು 18 ದಿನ ನೀವೇ ಪ್ರತಿ ದಿವಸ ಹೋಗಿ 1-2 ಉದ್ದರಣೆ ಹಾಲು ತಗೊಂಡೋಗಿ ಸ್ವಾಮಿ ಮೇಲೆ ಹಾಕಿ ನಾಗರಕಲ್ಲು ಮೇಲೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಗುರುಜಿ, ನಾವಿರತ್ತವು ನಾಗರಕಲ್ಲು ಇಲ್ಲ ಗುರುಜಿ. ಬೆಳ್ಳಿ ನಾಗಪ್ಪ ಮನೇಲಿ ಒಂದು ನಾಗಪ್ಪನ ವಿಗ್ರಹ ಇದೆಯಾ ಸಣ್ಣದು? ಇಲ್ಲ ಗುರುಜಿ.
ಒಂದು ಸಣ್ಣದು ಬೆಳ್ಳಿ ನಾಗಪ್ಪನ ತರಿಸ್ಕೊಳ್ಳಿ. ಆ ನಾಗಪ್ಪನಿಗೆ ಪ್ರತಿ ದಿವಸ 18 ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಮಾಡಿ 18 ದಿನ ಒಂದೊಂದು ಉದ್ದರಣೆ ಹಾಲು ತಲೆ ಮೇಲೆ ಹಾಕಿ ಆ ವಿಗ್ರಹನ ತೊಳೆದು ಅದಕ್ಕೊಂದಿಷ್ಟು ಅರಿಶಿನ ಕುಂಕುಮ ಇಟ್ಟು ಹುತ್ತದ ಮಣ್ಣನ್ನು ತಂದು ಪ್ರತಿ ದಿವಸ ಹಣೆಗಿಟ್ಕೊಳ್ಳಿ. ಈ ಪ್ರಕಾರ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಲಗ್ನ ದೋಷ ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ಒಳ್ಳೆ ಕಡೆ ವರ ಸೆಟ್ ಆಗುತ್ತೆ. ಒಳ್ಳೆದಾಗ್ಲಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ವೀಣಾ ಅವರೇ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ ಈಗ. ಹಲೋ ಹಲೋ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ ಮಾಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಾಲಾ ಅವ್ರೆ? ಮಾಲೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಎತ್ತಾ ತಿಳಿಸಿ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ಗೆ 23 ವರ್ಷ. ಹೇಳಮ್ಮ. ನನ್ಗೆ ಮದ್ವೆ ಸೆಟ್ ಆಗುತ್ತೆ, ಬರ್ತಾರೆ ಹೋಗ್ತಾರೆ, ಮತ್ತೆ ಮಾತುಕತೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಧನುರ್ಮಾಸ ಆಷಾಢ ಮಾಸ ಬಂದ್ಮೇಲೆ ಅವ್ರ ಅಭಿಪ್ರಾಯ ಚೇಂಜ್ ಆಗ್ಬಿಡುತ್ತೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ನನ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ನಮ್ಗೆ ಗೊತ್ತಿಲ್ಲ, ನನ್ಗೇನ್ ದೋಷ ಇದೆಯೋ ಗೊತ್ತಿಲ್ಲ. ಪೂಜೆ ಎಲ್ಲ ಮಾಡ್ತಾನೆ ಇರ್ತೀನಿ. ನನ್ಗೆ ಮದ್ವೆ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರುಜಿ. ಚಿಂತೆ ಮಾಡಬೇಡಮ್ಮ. ನಿನ್ನ ಮದುವೆಗೂ ನೀನು ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನದ ಫಲ ನಿಮಗೆ ಸಿಗದಿರೇ ಇರಲಿಕ್ಕೂ ಸಾಕಷ್ಟು ಕಾರಣಗಳಿದೆ. ನಿನ್ನ ಸ್ಪರ್ಧರಂಗ ಪ್ರಕಾರ ಸಮಸ್ಯೆ ನಿನ್ನೊಬ್ಬಳಲ್ಲಿಲ್ಲ ತಾಯಿ, ನಿನ್ನ ಪರಿಸರದಲ್ಲೇ ಸಮಸ್ಯೆಗಳ ಸಾಕಷ್ಟಿದೆ. ಮನೆಯಲ್ಲಿರ್ತಕ್ಕಂತಹ ಒಬ್ಬೊಬ್ಬರು ಒಂದೊಂದು ಮುಖದಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಯಾರು ಸಮಂಜಸವಾಗಿ ಸಮಾಧಾನವಾಗಿ ಕೂತು ಮಾತಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿಮ್ಮಲ್ಲಿ ನಡೀತಾ ಇದೆ. ಅದಕ್ಕಾಗಿ ಫಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಾಳೆ ಗುರುವಾರ ತಪ್ಪದ್ರೆ ಭಾನುವಾರ, ಗುರುವಾರ ತಪ್ಪದ್ರೆ ಭಾನುವಾರದ ದಿವಸ ಆಂಜನೇಯ ಸ್ವಾಮಿಗೆ ಒಂದು ತೈಲಾಭಿಷೇಕ ಮಾಡಿಸಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ತೆಗೆದುಕೊಂಡು ಕೊಡಮ್ಮ. ಹಾಗೇನೆ ಯಾರಾದ್ರೂ ವಯಸ್ಸಾಗಿರ್ತಕ್ಕಂತಹ ಒಂದಿಬ್ಬರನ್ನ ಮನೆ ಕರೆದು ಅವರಿಗೆ ಸಂತೃಪ್ತಿಯಿಂದ ಅವ್ರು ಏನ್ ಊಟ ಮಾಡ್ತಾರೋ ಆ ಊಟನ ಬಡಿಸಿ. ಒಂದಿಬ್ಬರಿಗೆ ಊಟ ನಿನ್ ಕೈಯಿಂದ ಊಟ ಬಡಿಸಮ್ಮ. ಅದಾದ ನಂತರ ಒಂದು 9 ಮಂಗಳವಾರ ಹತ್ತಿರದಲ್ಲೇ ಇರ್ತಕ್ಕಂತಹ ಯಾವ್ದಾದ್ರು ಒಂದು ದೇವಿ ದೇವಸ್ಥಾನದಲ್ಲಿ ನಿನ್ ಕೈಯಿಂದ ಒಂದು ತುಪ್ಪದ ಬತ್ತಿನ ಒಂದು ಬೆಲ್ಲದ ಚೆಲ್ಲಿಟ್ಟು ಬೆಲ್ಲದ ಚೆಲ್ಲಿಂದ ಆರತಿ ಮಾಡಮ್ಮ. ಮಂಗಳವಾರ ಇದಿಷ್ಟು ನೀನು ಮಾಡಿದ್ದೇ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಬಹಳ ಅದೃಷ್ಟವಂತ ಇದೆಯಾ. ಇಲ್ಲಿವರೆಗೂ ನಿನ್ನ ಲಗ್ನದಲ್ಲಿ ಆಗ್ತಾ ಇರ್ತಕ್ಕಂತಹ ಮದುವೆಗೆ ಸಂಬಂಧಪಟ್ಟಂತ ಆಗ್ತಾ ಇರ್ತಕ್ಕಂಥ ಅಡಚಣೆಗಳೇನಿದೆ ಅಂತ ಅಡಚಣೆಗಳನ್ನ ಖಂಡಿತ ದೂರ ಮಾಡ್ಕೊಳ್ಬಹುದು. ಬಹಳ ನೆಮ್ಮದಿಯಾಗಿರ್ಬೋದು ನೀನು. ಮಂಗಳವಾರ ಬೆಲ್ಲದ ತುಪ್ಪದಲ್ಲಿ ಯಾವ್ದನ್ನ ದೇವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಕು, ಆರತಿ ಮಾಡ್ಬೇಕು. ಇದಿಷ್ಟನ್ನು ಮಾಡು. ಇದು ಮಾಡೋದ್ರಿಂದ ಕರ್ಕೊಂಡ್ಬಂದು ಅವ್ರಿಗೆ ತೃಪ್ತಿ ಪಡಿಸಬೇಕು. ಹೌದು, ಊಟ ಹಾಕ್ಬೇಕಮ್ಮ. ಯಾವ ವಾರ ಗುರುಜಿ ಅದು? ಗುರುವಾರ ತಪ್ಪದ್ರೆ ಭಾನುವಾರ ಯಾರಾದ್ರೂ ವಯಸ್ಸಾದಂತಹ ವೃದ್ಧ ದಂಪತಿಗಳನ್ನ ಬರ್ಬೇಕಾ? ಇಬ್ರು ಬಂದ್ರೆ ಸಂತೋಷ. ಅಥವಾ ಅವ್ರಿಬ್ರು ಸಿಗ್ಲಿಲ್ಲ ಅಂದ್ರೆ ಯಾರಾದ್ರೂ ಒಂದಿಬ್ಬರಿಗೆ ಊಟ ಈ ಪಕ್ಷ ಮಾಸದಲ್ಲಿ ನಿಮ್ಮಲ್ಲೇ ಅಡಿಗೆ ತಯಾರು ಮಾಡಿ ಆ ಅಡಿಗೆನ ಅವ್ರಿಗೆ ಊಟ ಬಡಿಸಿಮ್ಮ. ಆಗ ನಿಮ್ಮ ಮನೆ ಪೂರ್ತಿ ಎಲ್ಲರೂ ಸಹಿತ ನೆಮ್ಮದಿಯಾಗಿರ್ಬೋದು. ನಮ್ಮ ಮನೇಲಿ ತುಂಬಾ ಸಮಸ್ಯೆ ಇದೆ ಗುರುಜಿ. ಗೊತ್ತು ತಾಯಿ, ಆ ವಿಚಾರವಾಗಿ ನಾನು ಈ ಒಂದು ಪರಿಹಾರ ತಿಳಿಸಿದ್ದೀರಮ್ಮ. ಇದಿಷ್ಟು ಮಾಡಿ ಖಂಡಿತ ಒಳ್ಳೇದಾಗತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಮಾಲಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿಜಕ್ಕೂ ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ತಿಳಿಸ್ಕೊಟ್ರಿ. ಪಿತೃಪಕ್ಷ ಆಗಿರಬಹುದು, ಹಾಗೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಾಯಕ್ಕೆ ಬಂದಿರೋರು ಅಪ್ರಾಪ್ತಿಯರು ಕೂಡ ಹೇಗಿರಬೇಕು, ಶಾಲೆಗೆ ಹೋಗುವಾಗ ಕೂಡ ಹೇಗೆಲ್ಲ ವಸ್ತ್ರವನ್ನ ಧರಿಸಿ ಹೋಗ್ಬೇಕು ಅಂತ ತಿಳಿಸ್ಕೊಟ್ರಿ. ನಾಳೆ ಕೂಡ ಇಷ್ಟೇ ವಿಶೇಷವಾದ ಮಾಹಿತಿಯನ್ನ ತರ್ತೀರಾ ಅಂತ ಭಾವಿಸ್ತಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ಕಾರ ತಾಯಿ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಭೇಟಿ ಆಗೋಣವಾ? ಹೋಗ್ ಬರೋದಾ? ನಮಸ್ಕಾರ.